ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ವಾರದ ವಿಜಯ ವಿಷಯದಲ್ಲಿ 12/7/2026ರಿಂದ 18/7/2026ರವರೆಗೆ ಒಂದು ವಾರದಲ್ಲಿ ಬರುವಂತಹ ನಕ್ಷತ್ರಗಳು, ದಿನಾಂಕಗಳು, ನಿಮ್ಮ ನಕ್ಷತ್ರಗಳಿಗೆ ಯಾವ ದಿನಾಂಕಗಳು ಶುಭ ಮತ್ತು ವಿಜಯ ನೆಮ್ಮದಿಯ ಫಲವನ್ನು ನೀಡ್ತವೆ ಅನ್ನೋದರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಕಳೆದ ವಾರದಲ್ಲಿ ಗ್ರಹ ಸಂಚಾರ ಸ್ಥಿತಿ ಯಾವ ರೀತಿ ಇತ್ತು, ಹಾಗೆ ಕೆಲವು ಗ್ರಹಗಳು ಅದೇ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಸೂರ್ಯಗ್ರಹ ಕಟಕ ರಾಶಿಯಲ್ಲಿ ಸಂಚಾರವನ್ನು ಆರಂಭ ಮಾಡಿದ್ದು, ಈ ಗ್ರಹಗಳ ಸಂಚಾರದಲ್ಲಿ ಫಲಗಳು ವಾರದಲ್ಲಿ ಹೆಚ್ಚೇನು ಬದಲಾವಣೆ ಆಗೋದಿಲ್ಲ. ಆದರೆ ನಿಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ನಕ್ಷತ್ರಗಳು ವಿಭಿನ್ನವಾಗಿ ಫಲವನ್ನು ನೀಡುತ್ತವೆ. ಚಂದ್ರಗ್ರಹ ಯಾವ ನಕ್ಷತ್ರದಲ್ಲಿ ಸಂಚರಿಸ್ತಾರೆ ಆ ನಕ್ಷತ್ರದ ಆಧಾರಿತವಾಗಿ ನಿಮ್ಮ ಮನಸ್ಸಿನ ಮೇಲೆ ಪ್ರಭಾವವನ್ನು ಮಾಡೋದ್ರಿಂದ ಅಂದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಮನಸ್ಸು ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡಬಹುದು ಮತ್ತು ನೆಮ್ಮದಿಯಾಗಿರಬಹುದು, ಅದರ ಪ್ರಕಾರವಾಗಿ ನಿಮ್ಮ ಆ ದಿನದ ಸಕ್ಸಸ್ಸನ್ನು ನೀವು ಪಡೆದುಕೊಳ್ತೀರಾ. ಹಾಗಾಗಿ ನಿಮಗೆ ಯಾವುದೇ ಕಾಲ ನಡೀತಾ ಇದ್ದರೂ, ಅಂದರೆ ಕಷ್ಟ ಕಾಲದಲ್ಲಿರಿ, ನಿಮಗೆ ಯೋಗದ ಫಲ ದೊರೆಯುವಂತಹ ಕಾಲವೇ ಆಗಿರಲಿ, ನಿಮಗೆ ಗುರುಗ್ರಹದ ಭುಕ್ತಿ ಕಾಲ ಆಗಿರಲಿ, ಶುಕ್ರಗ್ರಹ, ಶನಿಗ್ರಹ, ಈ ಥರ ಯಾವುದೇ ಗ್ರಹಗಳ ಭುಕ್ತಿ ಕಾಲ ನಡೀತಾ ಇದ್ದರೂ ನಾನು ತಿಳಿಸುವಂತಹ ದಿನಾಂಕಗಳಲ್ಲಿ ಬಹುತೇಕ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೆಮ್ಮದಿಯ ರಿಸಲ್ಟನ್ನು ಪಡೆದುಕೊಳ್ತೀರಾ. ನಿಮಗೆ ಗುರುಭುಕ್ತಿ ಕಾಲ ನಡೀತಾ ಇದ್ದರೆ ಅರಿಶಿನ ಬಣ್ಣ ಮತ್ತು ಕೆಂಪು ಬಣ್ಣ, ಕೇಸರಿ ಬಣ್ಣ, ಡಾರ್ಕ್ ಪಿಂಕ್ ಈ ಬಣ್ಣಗಳನ್ನು ಧರಿಸಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಹೋಗಿ. ಹಾಗೆ ಶುಕ್ರ ಭುಕ್ತಿ ಕಾಲ, ರಾಹು ಭುಕ್ತಿ ಕಾಲ, ಶನಿ ಭುಕ್ತಿ ಕಾಲ, ಬುಧ ಭುಕ್ತಿ ಕಾಲಗಳು ನಡೀತಾ ಇದ್ದರೆ ಈ ಗ್ರಹಗಳ ಭುಕ್ತಿ ಕಾಲವು ದೀರ್ಘಕಾಲ ಎಫೆಕ್ಟ್ ಮಾಡೋದ್ರಿಂದ ಈ ಗ್ರಹಗಳ ಭುಕ್ತಿ ಕಾಲದಲ್ಲಿ ಹಸಿರು, ನೀಲಿ, ಬಿಳಿ ಬಣ್ಣದ ವಸ್ತ್ರಗಳನ್ನು ಹೆಚ್ಚಾಗಿ ಧಾರಣೆ ಮಾಡಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಹೋಗಿ. ಪ್ರತಿಯೊಬ್ಬರೂ ಇಷ್ಟ ದೇವತಾ ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತೆ. ದೃಢ ಸಂಕಲ್ಪದಿಂದ ವಿಶ್ವಶಕ್ತಿಗೆ ನಿಮ್ಮ ಮನಸ್ಸಿನಲ್ಲಿರುವಂತಹ ಕೋರಿಕೆಗಳನ್ನು ಪ್ರಾರ್ಥನೆಯ ಮೂಲಕ ಸಲ್ಲಿಸಬೇಕಾಗುತ್ತೆ. ಯಾವಾಗಲೂ ಅದನ್ನೇ ಮನನ ಮಾಡೋದ್ರಿಂದ ಆ ದಿನದ ಕೆಲಸ ಕಾರ್ಯಕ್ಕೆ ಪ್ರಯತ್ನ ಪಡೋದ್ರಿಂದ ಸಕ್ಸಸ್ಸನ್ನು ಪಡೆದುಕೊಳ್ತೀರಾ. ಆತ್ಮದ ಪ್ರಾರ್ಥನೆಯನ್ನು ಭಕ್ತಿಯಿಂದ ಮಾಡುತ್ತಾ ನಿಮ್ಮ ಕೆಲಸ ಕಾರ್ಯಗಳಿಗೆ ನೀವು ತಯಾರಾಗಬೇಕಾಗುತ್ತೆ. ಆತ್ಮಕ್ಕೆ ಉತ್ತಮ ಕರ್ಮಗಳ ಬಂಧನ ಉಂಟಾಗಬೇಕಾಗುತ್ತೆ. ಏಕೆಂದರೆ ನೀವು ಪಡೆದುಕೊಳ್ಳುವಂತಹ ವಿಜಯವು ನಿಮ್ಮನ್ನು ಇಷ್ಟಪಡಬೇಕಾಗುತ್ತೆ ಮತ್ತು ಅದರಿಂದ ನೀವು ನೆಮ್ಮದಿಯಾಗಿರಬೇಕಾಗುತ್ತೆ. ನೀವು ವಿಜಯವನ್ನು ಆಹ್ವಾನಿಸುವ ಮತ್ತು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವ ಆಲೋಚನೆಯನ್ನು ಮಾಡುವ ಮೊದಲು ನೀವು ಸರಿಯಾದ ನಿರ್ಧಾರಗಳನ್ನು ಮಾಡಬೇಕಾಗುತ್ತೆ. ಆ ಕೆಲಸದಿಂದ ನೀವು ಮುಂದಿನ ಭವಿಷ್ಯದಲ್ಲಿಯೂ ನೆಮ್ಮದಿಯಾಗಿರ್ತೀರಾ. ಆ ವಿಜಯವು, ಆ ಸಕ್ಸಸ್, ಆ ಕೆಲಸ ನಿಮ್ಮನ್ನು ಇಷ್ಟಪಡುತ್ತಾ ಈ ರೀತಿ ಆಲೋಚನೆಗಳನ್ನು ವಿಭಿನ್ನವಾಗಿ ಮಾಡಿ ಆತ್ಮಕ್ಕೆ ಒಳ್ಳೆಯ ಕರ್ಮ ಬಂಧನಗಳನ್ನು ನೀವು ಅಂಟಿಸಬೇಕಾಗುತ್ತೆ. ಆಗ ಒಳ್ಳೆ ಕರ್ಮ ಜೋಡಣೆ ಆಗುತ್ತೆ, ಭವಿಷ್ಯದಲ್ಲಿ ಒಳ್ಳೆಯದೇ ಆಗುತ್ತೆ. ಈ ವಾರದಲ್ಲಿ 12ನೇ ದಿನಾಂಕದಿಂದ 18ನೇ ದಿನಾಂಕದ ಒಳಗೆ ಬರುವಂತಹ ದಿನಾಂಕಗಳು ನಿಮಗೆ ಯಾವ ದಿನಾಂಕಗಳು ಶುಭವನ್ನು ನೀಡುತ್ತವೆ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ಮೇಷರಾಶಿಯವರಿಗೆ ರಾಶ್ಯಾಧಿಪತಿ ಕುಜಗ್ರಹ ದ್ವಿತೀಯ ಸ್ಥಾನದಲ್ಲಿ ರೋಹಿಣಿ ನಕ್ಷತ್ರದಲ್ಲಿಯೇ ಸಂಚಾರ ಮಾಡ್ತಾ ಇದ್ದು, ಹಿಂದಿನ ವಾರದಲ್ಲಿ ಕುಜಗ್ರಹ ಯಾವ ರಾಶಿಯಲ್ಲಿ, ವೃಷಭ ರಾಶಿಯಲ್ಲಿ ಸಂಚರಿಸ್ತಾ ಇದ್ರು, ಅದೇ ರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ಧನಾಭಿವೃದ್ಧಿಗಾಗಿ ಪ್ರಯತ್ನವನ್ನು ಮಾಡ್ತೀರಾ. ಕುಜಗ್ರಹ ರೋಹಿಣಿ ನಕ್ಷತ್ರ ನಿಮ್ಮ ಚತುರ್ಥಾಧಿಪತಿ ಚಂದ್ರನ ನಕ್ಷತ್ರದಲ್ಲಿ ಸಂಚಾರ ಮಾಡೋದ್ರಿಂದ ಭೂಮಿ, ಆಸ್ತಿ, ಮನೆಯ ವಿಷಯಗಳಲ್ಲಿ ನಿಮ್ಮ ಆಲೋಚನೆಗಳನ್ನು ಏನಾದರೂ ಮಾಡಬೇಕು, ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಅಂದರೆ ಆ ಪ್ರಯತ್ನದಲ್ಲಿ ನಿಮಗೆ ಇಲ್ಲಿ ಕಾರ್ಯ ಸಕ್ಸಸ್ ಆಗುವಂತೆ ಕುಜಗ್ರಹ ಫಲವನ್ನು ನೀಡುತ್ತಾರೆ. ಆದರೆ ಸಮಸ್ಯೆಗಳು ಖಂಡಿತ ಇರುತ್ತೆ. ಏಕೆಂದರೆ 7.5 ಕಾಲ ಆಗಿದ್ದು ಮತ್ತು ಇತರ ಗ್ರಹಗಳ ಶುಭ ಫಲಗಳು ದೊರೆತರೂ 7.5 ಎಫೆಕ್ಟಿಂದ ಈ ವಾರದಲ್ಲಿಯೂ ನಿಮಗೆ
ಚಿಂತೆ ಆಗ್ಬೋದು, ಅಡೆತಡೆಗಳಾಗ್ಬೋದು, ನಿಮಗೆ ಹಿಂದಿನ ಕೆಲಸ ಕಾರ್ಯಗಳ ಎಫೆಕ್ಟ್ ಆಗ್ಬೋದು, ಇದೆಲ್ಲವೂ ಸಿಗ್ತಾ ಇರುತ್ತೆ. ಆದರೂ ನೀವೇನು ಪ್ರಯತ್ನವನ್ನು ಪಡ್ತೀರಾ ಆ ಪ್ರಯತ್ನವನ್ನು ನಾನು ತಿಳಿಸುವಂತಹ ದಿನಾಂಕಗಳಲ್ಲಿ ನೀವು ಪ್ರಯತ್ನ ಪಡೋದ್ರಿಂದ ನಿಮಗೆ ಒಳ್ಳೆಯದೇ ಆಗುತ್ತೆ. ಅಶ್ವಿನಿ ನಕ್ಷತ್ರದವರಿಗೆ 13ನೇ ದಿನಾಂಕ ಆರಿದ್ರಾ ನಕ್ಷತ್ರ ಇರುತ್ತೆ. ಅಶ್ವಿನಿ ನಕ್ಷತ್ರದವರಿಗೆ ಆರಿದ್ರಾ ನಕ್ಷತ್ರವು 13ನೇ ದಿನಾಂಕ ಸೋಮವಾರ ಒಳ್ಳೆ ಫಲವನ್ನು ನೀಡುತ್ತೆ. ವಾರವು ಸೋಮವಾರ ಶುಭ ಆಗಿರೋದ್ರಿಂದ ನಿಮ್ಮ ಬಹುಪಾಲು ಕೆಲಸ ಕಾರ್ಯಗಳನ್ನು ಸೋಮವಾರ ಮಾಡಬಹುದು. 15ನೇ ದಿನಾಂಕ 16ನೇ ದಿನಾಂಕ 2 ದಿನಗಳ ಕಾಲ ನಿಮ್ಮ ಹೆಚ್ಚಿನ ಬಹುಪಾಲು ಕೆಲಸ ಕಾರ್ಯಗಳನ್ನು ಮಾಡಬಹುದು. 15ನೇ ದಿನಾಂಕ ಆಗಿಲ್ಲ ಅಂದರೆ 16ನೇ ದಿನಾಂಕ ಪ್ರಯತ್ನವನ್ನು ಪಡಿ, ಕೆಲಸ ಕಾರ್ಯಗಳು ಆಗುತ್ತೆ. ಆದರೂ ನಿಮಗೆ ಸಂತೋಷಕರವಾದಂತಹ ರಿಸಲ್ಟ್ ದೊರೆಯುತ್ತೆ. 18ನೇ ದಿನಾಂಕ ಪುಬ್ಬ ನಕ್ಷತ್ರ ಇರುತ್ತೆ. ಈ ನಕ್ಷತ್ರವು ನಿಮಗೆ ಒಳ್ಳೆಯ ಫಲವನ್ನು ನೀಡುತ್ತೆ. ಶನಿವಾರ ಆಗಿರುತ್ತೆ. ಶನಿವಾರ ಆದರೂ ಶನಿವಾರ ಆದರೂ ನಿಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ನೆಮ್ಮದಿ ಮತ್ತು ಸಕ್ಸಸ್ ಫಲವನ್ನು ಈ ನಕ್ಷತ್ರ, ಆ ದಿನದ ನಕ್ಷತ್ರ ಪುಬ್ಬ ನಕ್ಷತ್ರ ಅಶ್ವಿನಿ ನಕ್ಷತ್ರದವರಿಗೆ ಫಲವನ್ನು ನೀಡುತ್ತೆ. ಕೆಲಸ ಕಾರ್ಯಗಳನ್ನು ಮಾಡಿ. ಇನ್ನು ಭರಣಿ ನಕ್ಷತ್ರದವರಿಗೆ 12ನೇ ದಿನಾಂಕ ಇವತ್ತು ಭಾನುವಾರ ಅರ್ಧದಷ್ಟಾದರೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಒಳ್ಳೆ ಫಲಗಳನ್ನು ಪಡೆದುಕೊಳ್ಬಹುದು. ಕೆಲವು ಕೆಲಸ ಆಗುತ್ತೆ, ಕೆಲವು ಆಗೋದಿಲ್ಲ. ಮತ್ತು 14ನೇ ದಿನಾಂಕ ಮಂಗಳವಾರ ಆಗಿರುತ್ತೆ. ಮಂಗಳವಾರ ಆದರೂ ಕೆಲಸ ಕಾರ್ಯಗಳು ಆಗುತ್ತೆ, ಇಷ್ಟಾರ್ಥಗಳು ಸಿದ್ಧಿ ಆಗುತ್ತೆ. ಪ್ರಯತ್ನವನ್ನು ಮಾಡಿ ನೋಡಿ. 16ನೇ ದಿನಾಂಕ 17ನೇ ದಿನಾಂಕ 2 ದಿನಗಳು ಕೆಲಸ ಕಾರ್ಯಗಳು ಸುಲಭವಾಗಿರುತ್ತೆ. ಮನಸ್ಸು ತಕ್ಕ ಮಟ್ಟಿಗೆ ಕ್ಲಾರಿಟಿಯಿಂದ ಇರುತ್ತೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳು ಬಹುಪಾಲು ಈ 16ನೇ ದಿನಾಂಕ ಆಗಿಲ್ಲ ಅಂದರೆ 17ನೇ ದಿನಾಂಕ ಪ್ರಯತ್ನವನ್ನು ಮಾಡಿ ಕಂಪ್ಲೀಟ್ ಮಾಡಿ. ಇನ್ನು ಕೃತಿಕಾ ನಕ್ಷತ್ರದವರಿಗೆ ಕೃತಿಕಾ ನಕ್ಷತ್ರದ 1ನೇ ಪಾದ ಮೇಷರಾಶಿಯಲ್ಲಿ ಬರುತ್ತೆ. ಸೋಮವಾರ 13ನೇ ದಿನಾಂಕ ಅರ್ಧದಷ್ಟಾದರೂ ಫಲಗಳು ಸಿಗುತ್ತೆ. ನೀವೇನು ಕೆಲಸ ಕಾರ್ಯಗಳನ್ನು ಮಾಡ್ತೀರಾ ಆ ಕೆಲಸ ಕಾರ್ಯಗಳಲ್ಲಿ ಕೆಲವು ಆಗ್ಬೋದು, ಕೆಲವು ಆಗದೇ ಇರ್ಬೋದು. 15ನೇ ದಿನಾಂಕ ಬುಧವಾರ ಆಗಿರುತ್ತೆ. ಪುಷ್ಯ ನಕ್ಷತ್ರದಲ್ಲಿ ಚಂದ್ರನ ಜೊತೆ ಗುರುಗ್ರಹ ಮತ್ತು ಚಂದ್ರಗ್ರಹ ಈ 2 ಗ್ರಹಗಳ ಸಂಚಾರ ಆಗೋದ್ರಿಂದ ನಿಮಗೆ ಆ ನಕ್ಷತ್ರವು ಸಾಧನ ತಾರ ಆಗಿರೋದ್ರಿಂದ ಬುಧವಾರ ನಿಮ್ಮ ಕೆಲಸ ಕಾರ್ಯಗಳು ಒಳ್ಳೆ ಫಲವನ್ನು ನೀಡುತ್ತೆ. ವಾರವು ಬುಧವಾರ ಶುಭ ಆಗಿದೆ, ಕೆಲಸ ಕಾರ್ಯಗಳನ್ನು ಮಾಡಿ. 17ನೇ ದಿನಾಂಕ 18ನೇ ದಿನಾಂಕ ಶುಭ. ಈ 2 ದಿನಾಂಕಗಳು ನಿಮಗೆ ಶುಭ ಫಲವನ್ನೇ ನೀಡುತ್ತೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಈ 2 ದಿನಗಳಲ್ಲಿಯೂ ಕಂಪ್ಲೀಟ್ ಮಾಡ್ಕೊಳ್ಬೋದು. ಕೆಲವು ಕೆಲಸ ಆಗದೆ ಇರಬಹುದು, ಏಕೆಂದರೆ ಆ 2 ದಿನಗಳಲ್ಲಿಯೂ ಒಂದು ಅರ್ಧದಷ್ಟಾದರೂ ಕೆಲಸ ಕಾರ್ಯಗಳು ಆಗುವಂತೆ ಇಲ್ಲಿ ಆ ದಿನದ ನಕ್ಷತ್ರಗಳು ಫಲವನ್ನು ನೀಡುತ್ತೆ. ಇನ್ನು ವೃಷಭ ರಾಶಿಯವರಿಗೆ ವೃಷಭ ರಾಶ್ಯಾಧಿಪತಿ ಚತುರ್ಥ ಸ್ಥಾನದಲ್ಲಿ ಕಳೆದ ವಾರ ಕೇತುಗ್ರಹದೊಂದಿಗೆ ಮಖಾ ನಕ್ಷತ್ರದಲ್ಲಿ ಸಂಚಾರ. ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನಿಸಿದ್ರು ಮಾಡಿದ್ರು ಯಾಕೆ ಮಾಡಿದೆ ಅನ್ನುವಂತಹ ಒಂದು ಭಾವ ನಿಮ್ಮಲ್ಲಿ ಉತ್ಪತ್ತಿ ಆಗ್ತಾ ಇತ್ತು. ಮಾಡಿದ ಕೆಲಸ ನಿಮಗೆ ಇಷ್ಟ ಆಗ್ತಾ ಇರಲಿಲ್ಲ ಅಥವಾ ಯಾಕೆ ಮಾಡಬೇಕು ಅನ್ನುವಂತಹ ಒಂದು ಭಾವನೆಯು ನಿಮ್ಮಲ್ಲಿ ಉತ್ಪತ್ತಿ ಆಗ್ತಾ ಇತ್ತು. ಮತ್ತು ಕುಜಗ್ರಹ ರಾಶಿಯಲ್ಲಿ ಸಂಚಾರ, ಶೀಘ್ರವಾಗಿ ಕೋಪಗೊಳ್ಳುವುದು, ನಿರ್ಧಾರ ತೆಗೆದುಕೊಳ್ಳುವುದು, ಈ ರೀತಿ ಪ್ರಭಾವ ಕಳೆದ ವಾರದಲ್ಲಿತ್ತು. ಈ ವಾರ ಶುಕ್ರಗ್ರಹ ಪುಬ್ಬ ನಕ್ಷತ್ರವನ್ನು ಪ್ರವೇಶಿಸ್ತಾ ಇದ್ದಾರೆ. ಕೇತುಗ್ರಹದಿಂದ ಸ್ವಲ್ಪ ಅಂತರಗೊಂಡು ಪುಬ್ಬ ನಕ್ಷತ್ರವನ್ನು ಪ್ರವೇಶಿಸ್ತಾ ಇದ್ದಾರೆ. ನಿಮಗೆ ನೆಮ್ಮದಿ ಹೆಚ್ಚಾಗಿ ಇಲ್ಲದಿದ್ದರೂ ಆ ನೆಮ್ಮದಿಯನ್ನು ನೀವು ಕ್ರಿಯೇಟ್ ಮಾಡ್ಕೋಬೇಕಾಗಿದೆ. ಅಲ್ಲಿ ಕುಜಗ್ರಹ ರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಶೀಘ್ರವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆಯೇ ಫಲವನ್ನು ನೀಡುತ್ತಾರೆ. ಧನಾಭಿವೃದ್ಧಿ ಸಂಬಂಧಪಟ್ಟಂತೆ
ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗಬಹುದು. ನಾನು ತಿಳಿಸುವಂತಹ ದಿನಾಂಕಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ. ಕೃತಿಕಾ ನಕ್ಷತ್ರದ 2, 3, 4ನೇ ಪಾದಗಳು ಅಲ್ಲಿ ಬರೋದ್ರಿಂದ ಕೃತಿಕಾ ನಕ್ಷತ್ರದವರು ಸೋಮವಾರ 13ನೇ ದಿನಾಂಕ ಅರ್ಧದಷ್ಟು ಫಲಗಳನ್ನು ಪಡೆದುಕೊಳ್ತೀರಾ. ಕೆಲವಾಗುತ್ತೆ, ಕೆಲವಾಗೋದಿಲ್ಲ. 15ನೇ ದಿನಾಂಕ ಬುಧವಾರ ಪುಷ್ಯ ನಕ್ಷತ್ರದಲ್ಲಿ ಚಂದ್ರ ಸಂಚಾರ, ಗುರುಗ್ರಹದೊಂದಿಗೆ ಸಂಚಾರ, ಯೋಗದ ಫಲ, ಸಾಧನಾ ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ಅತ್ಯಂತ ಯೋಗದ ಫಲವನ್ನು ನೀಡುತ್ತಾರೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಪ್ರಯತ್ನವನ್ನು ಮಾಡಿ. 17ನೇ ದಿನಾಂಕ 18ನೇ ದಿನಾಂಕ ಬಹುಪಾಲು ಏನು ಪ್ಲ್ಯಾನ್ ಮಾಡ್ಕೊಂಡಿರ್ತೀರ ಆ ಕೆಲಸ ಕಾರ್ಯಗಳನ್ನು ಕಂಪ್ಲೀಟ್ ಮಾಡಿ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೇನೆ. ಇನ್ನು ರೋಹಿಣಿ ನಕ್ಷತ್ರದವರಿಗೆ ಇವತ್ತು ಬೆಳಿಗ್ಗೆ 8:30ಯಿಂದ ಮೃಗಶಿರ ನಕ್ಷತ್ರ ಆರಂಭ ಆಗುತ್ತೆ. ಈ ನಕ್ಷತ್ರ ನಿಮಗೆ ಅತ್ಯಂತ ಶುಭ ಫಲವನ್ನು ನೀಡುತ್ತೆ. ಅದಕ್ಕೂ ಮೊದಲು ಅಂದರೆ ಬೆಳಗಿನ ಸಂದರ್ಭದಲ್ಲಿ ರೋಹಿಣಿ ನಕ್ಷತ್ರ ಇರುತ್ತೆ, ಆನಂತರ ಮೃಗಶಿರ ನಕ್ಷತ್ರ ಬರುತ್ತೆ. ರೋಹಿಣಿ ನಕ್ಷತ್ರ ನಿಮಗೆ ಫಲವನ್ನು ನೀಡೋದಿಲ್ಲ. 8:30 ನಂತರದಲ್ಲಿ ಮೃಗಶಿರ ನಕ್ಷತ್ರ ಆರಂಭ ಆಗುತ್ತೆ. ಅದು ನಿಮಗೆ ಅತ್ಯಂತ ಶುಭ ಫಲವನ್ನು ನೀಡುತ್ತೆ. ಭಾನುವಾರ ರೋಹಿಣಿ ನಕ್ಷತ್ರದವರಿಗೆ ನೋಡಿ, ರೋಹಿಣಿ ನಕ್ಷತ್ರದವರಿಗೆ ಶುಭವನ್ನು ನೀಡೋದಿಲ್ಲ. 14ನೇ ದಿನಾಂಕ 50% ಕೆಲಸ ಆದರೂ ಆಗುತ್ತೆ, ಅರ್ಧ ಆಗ್ಬೋದು, ಅರ್ಧ ಆಗದೇ ಇರಬಹುದು. ಇನ್ನು 16ನೇ ದಿನಾಂಕ ಗುರುವಾರ. ಈ ಗುರುವಾರ ಹೆಚ್ಚು ಒಳ್ಳೆ ಫಲಗಳನ್ನು ಪಡೆದುಕೊಳ್ಬಹುದು. ಆಶ್ಲೇಷ ನಕ್ಷತ್ರದಲ್ಲಿ ಚಂದ್ರ ಸಂಚರಿಸ್ತಾರೆ, ಅದು ನಿಮಗೆ ಸಾಧನ ತಾರಾಬಲ ಆಗುತ್ತೆ. ಹಾಗಾಗಿ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. 18ನೇ ದಿನಾಂಕ ಶನಿವಾರ ಸಮಾಧಾನಕರವಾಗಿರುತ್ತೆ. ಕೆಲವು ಕೆಲಸ ಆಗ್ಬೋದು, ಕೆಲವು ಕೆಲಸ ಆಗದೇ ಇರಬಹುದು. ಮೃಗಶಿರ ನಕ್ಷತ್ರದವರಿಗೆ 13ನೇ ದಿನಾಂಕ ಸೋಮವಾರ ನಿಮ್ಮ ಬಹುಪಾಲು ಕೆಲಸ ಕಾರ್ಯಗಳು ಆಗುತ್ತೆ. ಆ ದಿನ ಸಾಧನ ತಾರಾಬಲ. ಆರಿದ್ರ ನಕ್ಷತ್ರದಲ್ಲಿ ಚಂದ್ರ ಸಂಚಾರ ಶುಭವನ್ನು ನೀಡುತ್ತೆ. 15ನೇ ದಿನಾಂಕ ಬುಧವಾರ ಅರ್ಧದಷ್ಟಾದರೂ ಕೆಲಸ ಕಾರ್ಯಗಳು ಆಗುತ್ತೆ. 17ನೇ ದಿನಾಂಕ ಶುಕ್ರವಾರ ಒಳ್ಳೆ ಫಲಗಳನ್ನು ಪಡೆದುಕೊಳ್ಳಬಹುದು. ಚಂದ್ರ ಕೇತು ಜೊತೆ ಸಂಚಾರ ಮಾಡೋದ್ರಿಂದ ಚಂಚಲತೆ ಮತ್ತು ನಿಮ್ಮಲ್ಲಿ ಏನಾದರೂ ದ್ವಂದ್ವ, ಇಚ್ಛಾಶಕ್ತಿಯ ಕೊರತೆ ನಿಮ್ಮಲ್ಲಿ ಇದ್ದಾಗ ಕೆಲಸ ಕಾರ್ಯಗಳು ಆಗೋದಿಲ್ಲ. ಆದರೆ ದೃಢವಾದಂತಹ ಸಂಕಲ್ಪ ನಿಮ್ಮಲ್ಲಿದ್ದಾಗ 17ನೇ ದಿನಾಂಕ ಕೆಲಸ ಕಾರ್ಯಗಳು ಆಗುತ್ತೆ. ಪ್ರಯತ್ನವನ್ನು ಮಾಡಿ. ಇನ್ನು ಮಿಥುನ ರಾಶಿಯವರಿಗೆ ಮಿಥುನ ರಾಶ್ಯಾಧಿಪತಿ ವಕ್ರ ಆಗಿ ನಿಮ್ಮ ರಾಶಿಯಲ್ಲಿಯೇ ಸಂಚಾರ. ರಾಶ್ಯಾಧಿಪತಿ ವಕ್ರ ಸಂಚಾರ ಆಗುವಾಗ ಬಹುಪಾಲು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ವಿಪರೀತವಾದಂತಹ ಸ್ಟ್ರೆಸ್ಗೆ ಒಳಗಾಗುವಂಥದ್ದು. ಯಾಕಾದರೂ ಈ ಕೆಲಸಕ್ಕೆ ಬಂದೆ, ಯಾಕೆ ಕೆಲಸ ಮಾಡ್ತಾ ಇದ್ದೀನಿ ಅನ್ನುವಷ್ಟು ಇಲ್ಲಿ ಏನಾದರೂ ನಿಮಗೆ ಕೆಲಸದಲ್ಲಿ ಒತ್ತಡಗಳಿರಬಹುದು ಕೆಲವರಿಗೆ, ಅಥವಾ ಕೆಲಸ ಕಾರ್ಯಗಳು ವಿಳಂಬ ಆಗ್ಬೋದು, ನಿಮ್ಮಿಂದ ತಪ್ಪಾಗ್ಬೋದು. ಈ ರೀತಿ ಇಲ್ಲಿ ಬುಧನ ಪ್ರಭಾವ ಇರಲಿದೆ. ಹಿಂದೆ ಮಾಡಿದಂತಹ ಯೋಜನೆಗಳನ್ನು ಸರಿಯಾದ ಪರಿಶೀಲನೆಗಳನ್ನು ಮಾಡಿಕೊಳ್ಳುವಂತೆ ಬುಧ ಒಳ್ಳೆ ಫಲವನ್ನು ನಿಮಗೆ ನೀಡುತ್ತಾರೆ. ಶಾಂತವಾಗಿದ್ದು ನಿಮ್ಮ ಸರಿಯಾದ ಕೆಲಸ ಕಾರ್ಯಗಳನ್ನು ಮಾಡಿ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೀನಿ. ಮುಖ್ಯ ನಿರ್ಧಾರಗಳು, ಮುಖ್ಯ ಕೆಲಸ ಕಾರ್ಯಗಳನ್ನು ನಾನು ತಿಳಿಸುವಂತಹ ದಿನಾಂಕಗಳಲ್ಲಿ ಪ್ರಯತ್ನವನ್ನು ಮಾಡಿ. ಬುಧ ಗ್ರಹ ವಕ್ರ ಸಂಚಾರ ಆಗ್ತಾ ಇರೋದ್ರಿಂದ ಬುಧನ ಸಂಬಂಧಪಟ್ಟಂತೆ ಅಭಿಮಾನ ದೇವತೆ ವಿಷ್ಣು ಅಷ್ಟೋತ್ತರವನ್ನು ಪಠನೆ ಮಾಡಿ, ವಿಷ್ಣುವಿಗೆ ನಿತ್ಯಲು ತುಳಸಿ ದಳವನ್ನು ಅರ್ಪಣೆ ಮಾಡಿ ಪ್ರಾರ್ಥನೆ ಮಾಡಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಹೋಗಿ ಒಳ್ಳೆಯದೇ ಆಗುತ್ತೆ. ಮಿಥುನ ರಾಶಿಯಲ್ಲಿ ಮೃಗಶಿರ ನಕ್ಷತ್ರ ಬರೋದ್ರಿಂದ 13ನೇ ದಿನಾಂಕ ಸೋಮವಾರ ಒಳ್ಳೆ ಫಲಗಳನ್ನು ಹೆಚ್ಚಾಗಿ ಪಡೆದುಕೊಳ್ತೀರಾ. 15ನೇ ದಿನಾಂಕ ಬುಧವಾರ ಅರ್ಧದಷ್ಟಾದರೂ ಕೆಲಸ ಕಾರ್ಯಗಳಾಗುತ್ತೆ, ಕೆಲವು ಆಗದೇ ಇರ್ಬೋದು. 17ನೇ ದಿನಾಂಕ ಶುಕ್ರವಾರ ಚಂದ್ರಗ್ರಹ ಕೇತುಗ್ರಹದೊಂದಿಗೆ ಮಖ ನಕ್ಷತ್ರದಲ್ಲಿ ಸಿಂಹ ರಾಶಿಯಲ್ಲಿ ಸಂಚರಿಸ್ತಾರೆ. ಹಾಗಾಗಿ ನಿಮ್ಮ ಮನಸ್ಸು ಮತ್ತು ಇಚ್ಛಾಶಕ್ತಿಯ ಕೊರತೆ ನಿಮಗೆ ಅಂದರೆ ಚಿತ್ತ ಚಂಚಲತೆ ಅಂದರೆ ಮನಸ್ಸು ಚಂಚಲತೆಗೆ ಒಳಗಾಗ್ಬೋದು. ಈ ರೀತಿ ಇದ್ದಾಗ ಏನಾಗುತ್ತೆ, ಆ ದಿನದ ಆ ಕೆಲಸದ ಕಾರ್ಯಗಳಲ್ಲಿ ನಿಮಗೆ ಕೊರತೆ ಆಗುತ್ತೆ. ಹಾಗಾಗಿ
ದೃಢ ಸಂಕಲ್ಪದಿಂದ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಸಕ್ಸಸ್ಸನ್ನು ಪಡೆದುಕೊಳ್ತೀರಾ. ಪ್ರಯತ್ನವನ್ನು ಮಾಡಿ. ಇನ್ನು ಆರಿದ್ರಾ ನಕ್ಷತ್ರವು ಅಲ್ಲಿ ಬರೋದರಿಂದ ಮಿಥುನ ರಾಶಿಯಲ್ಲಿ ಆರಿದ್ರಾ ನಕ್ಷತ್ರದವರಿಗೆ ಇವತ್ತು ಮೃಗಶಿರ ನಕ್ಷತ್ರ ಮತ್ತು ಬೆಳಿಗ್ಗೆ ಇದ್ದಂತಹ ನಕ್ಷತ್ರ ರೋಹಿಣಿ ನಕ್ಷತ್ರ, 8:30 ನಂತರದಲ್ಲಿ ಬದಲಾಗುವಂತಹ ಮೃಗಶಿರ ನಕ್ಷತ್ರ, ಈ ಎರಡೂ ನಕ್ಷತ್ರಗಳು ಒಳ್ಳೆ ಫಲವನ್ನು ನೀಡುತ್ತೆ. ಅಂದರೆ ಬಹುಪಾಲು ಕೆಲಸ ಕಾರ್ಯಗಳು ಆಗುತ್ತೆ. ನೀವೇನೇನು ಪ್ರಯತ್ನವನ್ನು ಪಡ್ತೀರಾ, ಕೆಲವು ಆಗ್ಬೋದು, ಕೆಲವು ಆಗದೇ ಇರ್ಬೋದು, ಆದರೂ ಬಹುಪಾಲು ಕೆಲಸ ಕಾರ್ಯಗಳನ್ನು ಇವತ್ತು ಕಂಪ್ಲೀಟ್ ಮಾಡಬಹುದು. ಹಾಗಾಗಿ ಶೀಘ್ರವಾಗಿ ಕೆಲಸ ಕಾರ್ಯಗಳನ್ನು ಮಾಡಿ. 14ನೇ ದಿನಾಂಕ ಮಂಗಳವಾರ ಆದರೂ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಬಹುದು, ಕಾರ್ಯ ಸಿದ್ಧಿಯಾಗುತ್ತೆ. 16ನೇ ದಿನಾಂಕ ತಕ್ಕ ಮಟ್ಟಿಗೆ ಕೆಲಸ ಕಾರ್ಯಗಳು ಆಗುತ್ತೆ. 18ನೇ ದಿನಾಂಕ ಶನಿವಾರ ಆದರೂ ಒಳ್ಳೆ ಫಲಗಳನ್ನು ಪಡೆದುಕೊಳ್ಬಹುದು, ಆದರೆ ಇಂಟ್ರೆಸ್ಟ್ ಇರಬೇಕಾಗತ್ತೆ. ಯಾಕಂದರೆ ಪುಬ್ಬ ನಕ್ಷತ್ರದಲ್ಲಿ ಶನಿವಾರ ಚಂದ್ರ ಸಂಚಾರ ಆಗುತ್ತೆ. ಅದೇ ರಾಶಿಯಲ್ಲಿ ಕೇತು ಗ್ರಹದ ಸಂಚಾರವೂ ಆಗೋದ್ರಿಂದ ಮತ್ತು ಶುಕ್ರನೊಂದಿಗೆ ಶುಕ್ರ ಗ್ರಹವು ಅದೇ ರಾಶಿಯಲ್ಲಿರೋದ್ರಿಂದ ಇಚ್ಛಾಶಕ್ತಿ ನಿಮಗೆ ಬಲವಾಗಿ ಇದ್ದಲ್ಲಿ, ಪ್ರಯತ್ನ ಬಲವಾಗಿದ್ದಲ್ಲಿ ಒಳ್ಳೆಯ ಫಲವನ್ನು ಪಡೆದುಕೊಳ್ತೀರಾ. ಇನ್ನು ಪುನರ್ವಸು ನಕ್ಷತ್ರದ ಪಾದಗಳು ಅಲ್ಲಿ ಬರುತ್ತೆ. ಪುನರ್ವಸು ನಕ್ಷತ್ರದವರು 12ನೇ ದಿನಾಂಕ 13ನೇ ದಿನಾಂಕ ಈ ಎರಡೂ ದಿನಗಳು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಕೆಲವು ಕೆಲಸ ಆಗುತ್ತೆ, ಕೆಲವು ಆಗದೆ ಇರಬಹುದು. 15ನೇ ದಿನಾಂಕ ಬುಧವಾರ ಚಂದ್ರ ಗುರು ಜೊತೆ ಪುಷ್ಯ ನಕ್ಷತ್ರದಲ್ಲಿ ಸಂಚರಿಸುವಾಗ ನಿಮಗೆ ಅದು ಸಂಪತ್ತಾರಾಬಲದಲ್ಲಿ ಸಂಚಾರ ಆಗುತ್ತೆ. ಹಾಗಾಗಿ ಒಳ್ಳೆ ಫಲವನ್ನು ಬುಧವಾರ ಪಡೆದುಕೊಳ್ಳಬಹುದು. ಬಹುಪಾಲು ಕೆಲಸ ಕಾರ್ಯಗಳು ಆಗುತ್ತೆ. 17ನೇ ದಿನಾಂಕ ಶುಕ್ರವಾರ ಮಧ್ಯಮವಾಗಿರುತ್ತೆ. ಕೆಲಸ ಕಾರ್ಯಗಳು ಆಗಬಹುದು ಅಥವಾ ಆಗದೇ ಇರಬಹುದು. ಈ ರೀತಿ ಫಲಗಳು ಮಿಥುನ ರಾಶಿಗೆ ಈ ದಿನಾಂಕಗಳಲ್ಲಿ ಸಿಗುತ್ತೆ. ಇನ್ನು ಕಟಕ ರಾಶಿಯಲ್ಲಿ ಈ ಒಂದು ವಾರದಲ್ಲಿ ಗುರು ಸಂಚಾರ, ಸೂರ್ಯ ಸಂಚಾರವು ಅಲ್ಲಿ ಆಗ್ತಾ ಇರೋದ್ರಿಂದ ಸೂರ್ಯ ಗುರು ಒಳ್ಳೆ ಫಲವನ್ನು ನೀಡ್ತಾರೆ. ಇಲ್ಲಿ ಗುರುಗ್ರಹ ಉಚ್ಚ ಸಂಚಾರ ಆಗ್ತಾ ಇರೋದ್ರಿಂದ ಗುರುವಿನೊಂದಿಗೆ ಸೂರ್ಯಗ್ರಹ ಸಂಚಾರ ಆಗೋದ್ರಿಂದ ನಿಮ್ಮ ಆತ್ಮವಿಶ್ವಾಸ ಆಗಬಹುದು. ನಿಮ್ಮ ಕೆಲವು ವಿಷಯಗಳಲ್ಲಿ ಬಹಳ ಧೈರ್ಯದಿಂದ ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಆಗ್ಬೋದು. ಇವೆಲ್ಲದರಲ್ಲೂ ಕಟಕ ರಾಶಿಯವರಿಗೆ ಈ ಗ್ರಹಗಳು ಒಳ್ಳೆಯ ಫಲವನ್ನು ನೀಡ್ತಾ ಇದ್ದು, ನಿಮ್ಮ ಲಾಭ ಸ್ಥಾನದಲ್ಲಿ ಕುಜಗ್ರಹದ ಸಂಚಾರವೂ ಆಗ್ತಾ ಇರೋದ್ರಿಂದ ತಕ್ಕ ಮಟ್ಟಿಗೆ ಒಳ್ಳೆ ಫಲಗಳನ್ನೇ ಈ ಗ್ರಹಗಳು ನಿಮಗೆ ನೀಡ್ತಾ ಇವೆ. ಕಟಕ ರಾಶಿಯಲ್ಲಿ ಪುನರ್ವಸು ನಕ್ಷತ್ರದ 4ನೇ ಪಾದ ಬರೋದ್ರಿಂದ ಅಲ್ಲಿ ಪುನರ್ವಸು ನಕ್ಷತ್ರದವರಿಗೆ 12ನೇ ದಿನಾಂಕ 13ನೇ ದಿನಾಂಕ ಈ ಎರಡೂ ದಿನಗಳು ಒಳ್ಳೆ ಫಲವನ್ನು ಪಡೆದುಕೊಳ್ಳುವಂತಹ ಕಾಲ ಆಗಿರುತ್ತೆ. 15ನೇ ದಿನಾಂಕ ಬುಧವಾರ ಆಗಿರುತ್ತೆ. ಚಂದ್ರ ಮತ್ತು ಗುರುಗ್ರಹ ಎರಡೂ ಗ್ರಹಗಳು ಪುಷ್ಯ ನಕ್ಷತ್ರದಲ್ಲಿ ಸಂಚಾರ ಮಾಡೋದ್ರಿಂದ ನಿಮಗೆ ಸಂಪತ್ತಾರಾಬಲ ಆಗಿರೋದ್ರಿಂದ ಒಳ್ಳೆ ಫಲಗಳನ್ನು ಹೆಚ್ಚಾಗಿ ಪಡೆದುಕೊಳ್ಬಹುದು. ಮುಖ್ಯ ಕೆಲಸ ಕಾರ್ಯಗಳನ್ನು ಮಾಡಿ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೇನೆ. 17ನೇ ದಿನಾಂಕ ಶುಕ್ರವಾರ ಮಧ್ಯಮ ಫಲ ಆಗಿರುತ್ತೆ. ಕೆಲಸ ಕಾರ್ಯಗಳು ಆಗಬಹುದು, ಆಗದೆಯೂ ಇರಬಹುದು. ಏಕೆಂದರೆ ಮಕಾ ನಕ್ಷತ್ರದಲ್ಲಿ ಕೇತು ಗ್ರಹದೊಂದಿಗೆ ಚಂದ್ರನ ಸಂಚಾರ ಆಗೋದ್ರಿಂದ ಮನಸ್ಸು ಏನಾದರೂ ನಿಮಗೆ ಡಿಸ್ಟರ್ಬೆನ್ಸ್ ಆಗಬಹುದು, ಆದರೂ ಪ್ರಯತ್ನವನ್ನು ಮಾಡಿ. ಇನ್ನು ಪುಷ್ಯ ನಕ್ಷತ್ರ ಕಟಕ ರಾಶಿಯಲ್ಲಿ ಬರೋದ್ರಿಂದ ಪುಷ್ಯ ನಕ್ಷತ್ರದವರು 13ನೇ ದಿನಾಂಕ ಸೋಮವಾರ ಮತ್ತು 14ನೇ ದಿನಾಂಕ ಮಂಗಳವಾರ ಈ ಎರಡೂ ದಿನಗಳು ಶುಭ ಫಲವನ್ನು ಹೆಚ್ಚಾಗಿ ಪಡೆದುಕೊಳ್ತೀರಾ. ಕೆಲವು ಆಗ್ಬೋದು, ಕೆಲವು ಆಗದೇ ಇರ್ಬೋದು. ಅರ್ಧದಷ್ಟಾದರೂ ಮನಸ್ಸು ಮಾಡಿ ಕೆಲಸ ಕಾರ್ಯಗಳನ್ನು ಮಾಡಿದರೆ ಈ ಎರಡೂ ದಿನಗಳು ಒಳ್ಳೆಯ ಫಲಗಳನ್ನು ಪಡೆದುಕೊಳ್ತೀರಾ. 16ನೇ ದಿನಾಂಕ ಗುರುವಾರ ಆಶ್ಲೇಷ ನಕ್ಷತ್ರ ಆ ದಿನ ಇರುತ್ತೆ. ಒಳ್ಳೆ ಕೆಲಸ ಕಾರ್ಯಗಳು ಆಗುತ್ತೆ. ಪುಷ್ಯ ನಕ್ಷತ್ರದವರಿಗೆ ಆಶ್ಲೇಷ ನಕ್ಷತ್ರ ಸಂಪತ್ತಾರೆ ಆಗುತ್ತೆ. ಹಾಗಾಗಿ ಗುರುವಾರ ಬಹುಪಾಲು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ಳಿ.
18ನೇ ದಿನಾಂಕ ಅರ್ಧದಷ್ಟಾದರೂ ಆಗ್ಬೋದು ಕೆಲಸ ಕಾರ್ಯಗಳು, ಇನ್ನು ಅರ್ಧ ಇಲ್ಲಿ ಪೆಂಡಿಂಗ್ ಆಗಿ ಉಳಿಬಹುದು. ಏಕೆಂದರೆ ಆ ದಿನದ ನಕ್ಷತ್ರ ಅದೇ ರೀತಿ ಫಲವನ್ನು ನಿಮಗೆ ನೀಡೋದಾಗಿರುತ್ತೆ. ಇನ್ನು ಆಶ್ಲೇಷ ನಕ್ಷತ್ರ ಕಟಕ ರಾಶಿಯಲ್ಲಿ ಬರುತ್ತೆ. 12ನೇ ದಿನಾಂಕ ಅಂದರೆ ಇವತ್ತು ಮೃಗಶಿರ ನಕ್ಷತ್ರ 8:30 ನಂತರದಲ್ಲಿ ಭಾನುವಾರ ಆರಂಭ ಆಗೋದ್ರಿಂದ ಈ ದಿನ ಭಾನುವಾರವೂ ಆಗಿರೋದ್ರಿಂದ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಅಂದರೆ ಸಂತೋಷಕರವಾಗಿರುತ್ತೆ. ಏನಾದರೂ ಪರ್ಚೇಸ್ ಮಾಡ್ಬೋದು, ಎಲ್ಲಾದರೂ ಹೋಗಬಹುದು, ಏನು ಪ್ರಯತ್ನ ಇರುತ್ತೆ ಅದರಲ್ಲಿ ಮನಸ್ಸು ಬಹಳ ಕ್ಲಾರಿಟಿಯಿಂದ ಇರುತ್ತೆ ಆಶ್ಲೇಷ ನಕ್ಷತ್ರದವರಿಗೆ. ಇನ್ನು 14ನೇ ದಿನಾಂಕ ಮತ್ತು 15ನೇ ದಿನಾಂಕ ಈ ಎರಡೂ ದಿನಾಂಕಗಳು ಮಂಗಳವಾರ ಬುಧವಾರ ಆಗಿರುತ್ತೆ. ತಕ್ಕ ಮಟ್ಟಿಗೆ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಇನ್ನು 17ನೇ ದಿನಾಂಕ ಶುಕ್ರವಾರ ಮಖಾ ನಕ್ಷತ್ರದಲ್ಲಿ ಚಂದ್ರ ಸಂಚರಿಸ್ತಾರೆ. ಮಖಾ ನಕ್ಷತ್ರದಲ್ಲಿ ಚಂದ್ರ ಸಂಚರಿಸಿದರೂ ಆ ಮಖಾ ನಕ್ಷತ್ರ ನಿಮಗೆ ಸಾಧನ ತಾರ ಆಗುತ್ತೆ. ಸಾಧನ ತಾರ ಆದರೂ ಅಲ್ಲಿ ಕೇತು ಗ್ರಹ ಇರೋದ್ರಿಂದ ನಿಮ್ಮ ದೃಢ ಸಂಕಲ್ಪ ಇಚ್ಛಾಶಕ್ತಿ ಇದ್ದಲ್ಲಿ ಖಂಡಿತವಾಗಿಯೂ ಸಕ್ಸಸ್ಸನ್ನು ಪಡೆದುಕೊಳ್ತೀರಾ. ಪ್ರಯತ್ನವನ್ನು ಮಾಡಿ. 17ನೇ ದಿನಾಂಕ ಶುಕ್ರವಾರ. ಇನ್ನು ಸಿಂಹರಾಶಿಯವರಿಗೆ ಸಿಂಹರಾಶ್ಯಾಧಿಪತಿ ಈ ವಾರದಲ್ಲಿ 12ನೇ ಸ್ಥಾನವನ್ನು ಪ್ರವೇಶಿಸುವುದು ಅಶುಭ. ಅಂದರೆ ರಾಶ್ಯಾಧಿಪತಿಯೇ 12ನೇ ಸ್ಥಾನಕ್ಕೆ ಹೋದಾಗ ಬಹಳ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಬಗ್ಗೆ ಸೆಲ್ಫ್ ಕೇರ್ ಅನ್ನೋದು ಹೆಚ್ಚಾಗಿ ಇರಬೇಕಾಗತ್ತೆ. ಗುರುಗ್ರಹವೂ 12ನೇ ಸ್ಥಾನದಲ್ಲಿ ಇರೋದ್ರಿಂದ ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿಯೂ ಹೆಚ್ಚು ಜಾಗೃತಿಯನ್ನು ನೀವು ತೆಗೆದುಕೊಳ್ಬೇಕಾಗತ್ತೆ. ಹಣ ಅಭಿವೃದ್ಧಿಯ ಸಂಬಂಧಪಟ್ಟಂತೆಯೂ ಆ ಸ್ಥಾನಾಧಿಪತಿ ವಕ್ರ. ಯಾವ ರೀತಿಯೂ ಗ್ರಹಗಳು ಇಲ್ಲಿ ಹೆಚ್ಚಾಗಿ ಶುಭವನ್ನು ನೀಡ್ತಾ ಇಲ್ಲ. ಆದರೆ ನಿಮ್ಮ ರಾಶಿಯಲ್ಲಿ ಕೇತು ಸಂಚಾರ, ಸಪ್ತಮದಲ್ಲಿ ರಾಹು ಸಂಚಾರ, ಇಲ್ಲಿ ಅಂದರೆ ಕುಜಗ್ರಹ ನಿಮ್ಮ ದಶಮ ಸ್ಥಾನದಲ್ಲಿ ಸಂಚರಿಸ್ತಾರೆ. ಈ ಗ್ರಹ ಮಾತ್ರ ನಿಮಗೆ ಶುಭವನ್ನು ನೀಡಿದರೂ ಹಾರ್ಡ್ ವರ್ಕ್ ಮಾಡಲಿಕ್ಕೆ ಅಲ್ಲಿ ಬಲವನ್ನು ನೀಡ್ತಾರೆ. ಆದರೆ ಇತರ ಬೇರೆ ಗ್ರಹಗಳ ಪ್ರಭಾವವನ್ನು ನೋಡಬೇಕಾಗುತ್ತೆ. ಶುಕ್ರ ರಾಶಿಯಲ್ಲಿ ಸಂಚರಿಸ್ತಾರೆ, ರಿಲೇಷನ್ಶಿಪ್ ಪ್ರಾಬ್ಲಮ್ ಈ ರೀತಿ. ಹಾಗಾಗಿ ಪ್ರತಿಯೊಂದರಲ್ಲಿಯೂ ಸಿಂಹರಾಶಿಯವರು ಜಾಗೃತಿಯಿಂದ ಇರಬೇಕಾಗುತ್ತೆ. ಮುಖ್ಯವಾಗಿ ಸೆಲ್ಫ್ ಕೇರ್, ಆರೋಗ್ಯದಲ್ಲಿ ಜಾಗೃತಿಯನ್ನು ತೆಗೆದುಕೊಳ್ಬೇಕಾಗುತ್ತೆ. ಮಖಾ ನಕ್ಷತ್ರದವರು 13ನೇ ದಿನಾಂಕ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಬೋದು. ಸೋಮವಾರ ವಾರವು ಶುಭವಾಗಿದೆ. 15ನೇ ದಿನಾಂಕ 16ನೇ ದಿನಾಂಕ 2 ದಿನಗಳ ಕಾಲ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಬಹುದು. 18ನೇ ದಿನಾಂಕ ಸಂಪತ್ತಾರಾ ಬಲದಲ್ಲಿ ಚಂದ್ರನ ಸಂಚಾರ ಶನಿವಾರ ಆಗಿರುತ್ತೆ. ಒಳ್ಳೆ ಫಲಗಳನ್ನೇ ಪಡೆದುಕೊಳ್ತೀರಾ. ಇಚ್ಛಾಶಕ್ತಿಯಿಂದ ಕೆಲಸ ಕಾರ್ಯಗಳನ್ನು ಮಾಡಿ. ಪುಬ್ಬ ನಕ್ಷತ್ರದವರಿಗೆ 12ನೇ ದಿನಾಂಕ ಇವತ್ತು ಭಾನುವಾರ ಅರ್ಧ ಆದರೂ ಕೆಲಸ ಆಗ್ಬೋದು, ಇನ್ನು ಕೆಲವು ಆಗೋದಿಲ್ಲ. 14ನೇ ದಿನಾಂಕ ಮಂಗಳವಾರ ಆದರೂ ನಿಮ್ಮ ಕೆಲಸ ಕಾರ್ಯಗಳು ಹೆಚ್ಚಾಗಿ ಆಗುತ್ತೆ. 16ನೇ ದಿನಾಂಕ 17ನೇ ದಿನಾಂಕ 2 ದಿನಗಳು ಕೆಲಸ ಕಾರ್ಯಗಳು ಸುಲಭವಾಗಿ ಆಗುತ್ತೆ. ನಿಮ್ಮ ಮನಸ್ಸು ಕ್ಲಾರಿಟಿಯಿಂದ ಇರುತ್ತೆ. ಈ 2 ದಿನಗಳು ಅಂದರೆ ಒಂದಿನ ಆಗಿಲ್ಲ ಅಂದರೆ ನೆಕ್ಸ್ಟ್ ಡೇ ಪ್ರಯತ್ನವನ್ನು ಮಾಡಿ. ಇನ್ನು ಉತ್ತರ ನಕ್ಷತ್ರದವರಿಗೆ ಸೋಮವಾರ 13ನೇ ದಿನಾಂಕ ಕೆಲವು ಕೆಲಸ ಆಗುತ್ತೆ, ಕೆಲವು ಕೆಲಸಗಳು ಆಗೋದಿಲ್ಲ. 15ನೇ ದಿನಾಂಕ ಬುಧವಾರ ಪುಷ್ಯ ನಕ್ಷತ್ರ ಒಳ್ಳೆಯ ಯೋಗದ ಫಲವನ್ನು ಪಡೆದುಕೊಳ್ಬೋದು. ಬುಧವಾರ ಆಗಿರುತ್ತೆ. ಗುರು ಜೊತೆಯಲ್ಲಿ ಚಂದ್ರ ಸಂಚಾರ ಶುಭವನ್ನು ನೀಡುತ್ತೆ. 17ನೇ ದಿನಾಂಕ 18ನೇ ದಿನಾಂಕ ಶುಭ. ಆ 2 ದಿನಗಳು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಬಹುದು. ಬಹುಪಾಲು ಕೆಲಸ ಕಾರ್ಯಗಳನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಈ 3 ನಕ್ಷತ್ರದವರಿಗೆ ಈ ದಿನಾಂಕಗಳು ಶುಭವನ್ನು ನೀಡುತ್ತೆ. ಇನ್ನು ಕನ್ಯಾ ರಾಶ್ಯಾಧಿಪತಿ ದಶಮದಲ್ಲಿ ವಕ್ರ ಸಂಚಾರ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಿಗಾಗಿ ವಿಪರೀತ ಪ್ರಯತ್ನ, ಅಂದರೆ ಏನು ಕೆಲಸ ಕಾರ್ಯಗಳು ಕೆಲವು ಆಗ್ತಾ ಇರೋದಿಲ್ಲ, ವಿಳಂಬ ಆಗ್ತಾ ಇರುತ್ತೆ. ಈ ರೀತಿ ನಿಮ್ಮಿಂದ ಏನಾದರೂ ಕೊರತೆಗಳಾಗ್ತಾ ಇರುತ್ತೆ, ನಿರ್ಧಾರ ಕಷ್ಟ ಆಗ್ತಾ ಇರುತ್ತೆ, ಹೀಗಾಗ್ತಾ ಇರುತ್ತೆ.
ಇದಕ್ಕೆ ಕಾರಣ ನಿಮ್ಮ ರಾಶ್ಯಾಧಿಪತಿ ದಶಮಾಧಿಪತಿಯು ವಕ್ರ ಸಂಚಾರ. ಯಾವಾಗ ರಾಶ್ಯಾಧಿಪತಿ ವಕ್ರ ಸಂಚರಿಸ್ತಾರೆ, ನಿಮ್ಮ ಆರೋಗ್ಯ ಅಥವಾ ನಿಮ್ಮ ಮೈಂಡ್ ಸರಿ ಇರೋದಿಲ್ಲ, ವಿಪರೀತ ಚಿಂತೆಗಳನ್ನು ಮಾಡುವಂತೆ ಇರುತ್ತೆ. ನಾನು ತಿಳಿಸುವಂತಹ ದಿನಾಂಕಗಳಲ್ಲಿ ಪ್ರಯತ್ನವನ್ನು ಮಾಡಿ ಬುಧ ಗ್ರಹವನ್ನು ಪಾಸಿಟಿವ್ ಆಗಿ ಮಾಡ್ಕೊಳ್ಬೇಕಂದ್ರೆ ವಿಷ್ಣು ಅಷ್ಟೋತ್ತರವನ್ನು ನಿತ್ಯ ನೀವು ಪಠನೆ ಮಾಡಬೇಕಾಗುತ್ತೆ. ಮತ್ತು ವಿಷ್ಣುವಿಗೆ ನಿತ್ಯ ನಿಮ್ಮ ಕೆಲಸ ಕಾರ್ಯಗಳಿಗೆ ಹೊರಡುವ ಮುನ್ನ ನೀವು ತುಳಸಿ ದಳವನ್ನು ಅರ್ಪಣೆ ಮಾಡಿ ಪ್ರಾರ್ಥನೆ ಮಾಡಿ ಕೆಲಸ ಕಾರ್ಯಗಳನ್ನು ಆರಂಭಿಸಿ, ಒಳ್ಳೆಯದೇ ಆಗುತ್ತೆ. ಉತ್ತರ ನಕ್ಷತ್ರ ಕನ್ಯಾ ರಾಶಿಯಲ್ಲಿ ಬರುತ್ತೆ. ಸೋಮವಾರ 13ನೇ ದಿನಾಂಕ ನಿಮ್ಮ ಕೆಲಸ ಕಾರ್ಯಗಳು ಕೆಲವು ಆಗ್ಬೋದು, ಕೆಲವು ಆಗದೇ ಇರ್ಬೋದು. 15ನೇ ದಿನಾಂಕ ಬುಧವಾರ ಕೆಲಸ ಕಾರ್ಯಗಳು ಹೆಚ್ಚಾಗಿ ಆಗುತ್ತೆ ಬುಧವಾರ. ಇನ್ನು 17ನೇ ದಿನಾಂಕ 18ನೇ ದಿನಾಂಕ ಈ 2 ದಿನಗಳು ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಬಹುದು, ಕೆಲವು ಆಗದೇ ಇರಬಹುದು. ಬಹುಪಾಲು ಕೆಲಸ ಕಾರ್ಯಗಳನ್ನು ಕಂಪ್ಲೀಟ್ ಮಾಡಿ. ಇನ್ನು ಹಸ್ತ ನಕ್ಷತ್ರದವರಿಗೆ ಇವತ್ತು 8:30ಯಿಂದ ದಿನ ಶುಭವಾಗಿರುತ್ತೆ. ಕೆಲಸ ಕಾರ್ಯಗಳು ನಿಮಗೆ ಈಸಿ ಅನಿಸ್ತಾ ಇರುತ್ತೆ, ಸುಲಭವಾಗಿ ಮುಂದುವರಿತಾ ಇರ್ತೀರ. 14ನೇ ದಿನಾಂಕ ಕೆಲವು ಕೆಲಸ ಆಗುತ್ತೆ, ಕೆಲವು ಕೆಲಸ ಆಗೋದಿಲ್ಲ. 16ನೇ ದಿನಾಂಕ ಗುರುವಾರ ಹೆಚ್ಚು ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. 18ನೇ ದಿನಾಂಕ ಶನಿವಾರ ಮನಸ್ಸು ಸಮಾಧಾನಕರವಾಗಿ ಇದ್ದು ದೃಢ ಮತ್ತು ಇಚ್ಛಾಶಕ್ತಿ ನಿಮ್ಮಲ್ಲಿದ್ದರೆ ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್ಸನ್ನು ಪಡೆದುಕೊಳ್ತೀರಾ. ಇನ್ನು ಚಿತ್ತಾ ನಕ್ಷತ್ರದವರಿಗೆ 13ನೇ ದಿನಾಂಕ ಸೋಮವಾರ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಬಹುಪಾಲು ಕೆಲಸ ಕಾರ್ಯಗಳಲ್ಲಿ ಸಂತೋಷಕರವಾದಂತಹ ರಿಸಲ್ಟ್ ಸಿಗುತ್ತೆ. 15ನೇ ದಿನಾಂಕ ಬುಧವಾರ ಅರ್ಧದಷ್ಟಾದರೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. 17ನೇ ದಿನಾಂಕ ಶುಕ್ರವಾರ ನಿಮಗೆ ದೃಢ ಸಂಕಲ್ಪ ಇದ್ದಲ್ಲಿ, ಇಚ್ಛಾಶಕ್ತಿ ಇದ್ದಲ್ಲಿ, ಮನಸ್ಸು ಕ್ಲಾರಿಟಿಯಿಂದ ಇದ್ದಲ್ಲಿ ಖಂಡಿತವಾಗಿಯೂ 17ನೇ ದಿನಾಂಕ ಶುಕ್ರವಾರ ಸಕ್ಸಸ್ಸನ್ನು ಪಡೆದುಕೊಳ್ತೀರಾ. ಈ ರೀತಿ ಕನ್ಯಾ ರಾಶಿಯವರಿಗೆ, ಆ ನಕ್ಷತ್ರದವರಿಗೆ ಈ ದಿನಾಂಕಗಳು ಶುಭವನ್ನು ನೀಡೋದಿದೆ. ಇನ್ನು ತುಲಾ ರಾಶ್ಯಾಧಿಪತಿಯಾದಂತಹ ಶುಕ್ರ ಗ್ರಹ ಲಾಭಸ್ಥಾನದಲ್ಲಿ ಕೇತು ಗ್ರಹದೊಂದಿಗೆ ಸಿಂಹ ರಾಶಿಯಲ್ಲಿ ಸಂಚಾರ. ಕೆಲಸ ಕಾರ್ಯಗಳನ್ನು ಮಾಡ್ತೀರಾ, ಆದರೆ ಸಡನ್ನಾಗಿ ನಿಮ್ಮ ಸಡನ್ನಾಗಿ ನಿಮ್ಮಲ್ಲಿ ಏನೋ ಕೊರತೆ ಆಗ್ಬೋದು, ಇಷ್ಟ ಆಗದೇ ಇರ್ಬೋದು. ಈ ರೀತಿ ಇಲ್ಲಿ ನಿಮ್ಮ ಮನಸ್ಸು ಇರುತ್ತೆ. ಕೆಲವು ಕೆಲಸ ಆರಂಭಿಸ್ತೀರಾ, ಅದನ್ನು ಕಂಪ್ಲೀಟ್ ಮಾಡದೇ ಇರಬಹುದು. ಇಲ್ಲಿ ಏನಾಗುತ್ತೆ, ಕೇತು ಮತ್ತು ಶುಕ್ರ ಪ್ರಭಾವ ಮಾಡಿದ ಕೆಲಸ ನಿಮಗೆ ತೃಪ್ತಿ ನೀಡೋದಿಲ್ಲ, ಹೀಗಾಗುತ್ತೆ. ಆದರೆ ಪ್ರಯತ್ನವನ್ನು ಮಾಡಿ ನಾನು ತಿಳಿಸುವಂಥ ದಿನಾಂಕಗಳಲ್ಲಿ ಹೆಚ್ಚಾಗಿ ಮಾಡೋದರಿಂದ ಒಳ್ಳೆ ಫಲಗಳನ್ನೇ ಪಡೆದುಕೊಳ್ತೀರಾ. ಅಷ್ಟಮದಲ್ಲಿ ಕುಜ ಸಂಚಾರ ಇರೋದರಿಂದ ಆಕಸ್ಮಿಕವಾಗಿ ಆಗುವಂತಹ ನಷ್ಟ ಆಗ್ಬೋದು, ಸಮಸ್ಯೆಗಳಾಗ್ಬೋದು, ಅಪಾಯಗಳಾಗ್ಬೋದು. ಇವುಗಳ ಬಗ್ಗೆ ಜಾಗೃತಿ ಇರಬೇಕಾಗುತ್ತೆ. ಜಾಗೃತಿಯನ್ನು ತೆಗೆದುಕೊಂಡು ನಾನು ತಿಳಿಸುವಂತಹ ದಿನಾಂಕಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ, ಲಕ್ಷ್ಮಿ ಅಷ್ಟೋತ್ತರವನ್ನು ಪಠನೆ ಮಾಡಿ, ಯಾವಾಗಲೂ ಉತ್ಸಾಹದಿಂದ ಮನಸ್ಸನ್ನು ಶಾಂತವಾಗಿಟ್ಟುಕೊಂಡು ಕೆಲಸವನ್ನು ಆರಂಭಿಸಿ. ತುಲಾ ರಾಶಿಯಲ್ಲಿ ಚಿತ್ತಾ ನಕ್ಷತ್ರ ಬರುತ್ತೆ. ಚಿತ್ತಾ ನಕ್ಷತ್ರದವರು 13ನೇ ದಿನಾಂಕ ಸೋಮವಾರ ಆರಿದ್ರಾ ನಕ್ಷತ್ರದಲ್ಲಿ ಚಂದ್ರ ಸಂಚಾರ ಆಗುವಾಗ ಒಳ್ಳೆ ಫಲವನ್ನು ಹೆಚ್ಚಾಗಿ ಪಡೆದುಕೊಳ್ಬೋದು. ಪ್ರಯತ್ನವನ್ನು ಮಾಡಿ. 15ನೇ ದಿನಾಂಕ ಬುಧವಾರ ಆಗಿರುತ್ತೆ, ಅರ್ಧದಷ್ಟು ಫಲ ಸಿಗುತ್ತೆ, ಕೆಲವಾಗುತ್ತೆ, ಕೆಲವು ಆಗೋದಿಲ್ಲ. 17ನೇ ದಿನಾಂಕ ಶುಕ್ರವಾರ ನಿಮಗೆ ಇಷ್ಟ ಮತ್ತು ದೃಢ ಸಂಕಲ್ಪ ಇದ್ದಲ್ಲಿ, ಪ್ರಯತ್ನ ಇದ್ದಲ್ಲಿ ಮಾತ್ರ ಸಕ್ಸಸ್ಸನ್ನು ಪಡೆದುಕೊಳ್ಳೋದಾಗಿರುತ್ತೆ. ಕೆಲಸ ಕಾರ್ಯಗಳನ್ನು ಪ್ರಯತ್ನದಿಂದ ಇಷ್ಟದಿಂದ ಮಾಡಿ. ಇನ್ನು ಸ್ವಾತಿ ನಕ್ಷತ್ರದವರಿಗೆ 12ನೇ ದಿನಾಂಕ ಇವತ್ತು ಭಾನುವಾರ ಬೆಳಗ್ಗಿನ ನಕ್ಷತ್ರವು 8:30 ನಂತರದಲ್ಲಿ ಬರುವ ಮೃಗಶಿರ ನಕ್ಷತ್ರವು, ಈ ಎರಡೂ ನಕ್ಷತ್ರವು ತಕ್ಕ ಮಟ್ಟಿಗೆ ಒಳ್ಳೆ ಫಲವನ್ನೇ ನೀಡೋದಾಗಿರುತ್ತೆ. ಆದರೆ ಸ್ಥಾನ ಮಾತ್ರ ಅಷ್ಟಮ, ಚಂದ್ರ ಸಂಚಾರ ಅಷ್ಟಮ. ಸ್ವಲ್ಪ ಮನಸ್ಸು ಯಾಕೋ ಆತಂಕಕ್ಕೆ ಭಯಕ್ಕೆ ಒಳಗಾಗಬಹುದು. ಆದರೂ ಭಯಗೊಳ್ಳಬೇಡಿ, ಶಾಂತವಾಗಿರಿ, ಕೆಲಸ ಕಾರ್ಯಗಳನ್ನು ಮಾಡಿ.
ಇನ್ನು 14ನೇ ದಿನಾಂಕ ಮಂಗಳವಾರ ಆದರೂ ಕಾರ್ಯ ಸಿದ್ಧಿಯಾಗುತ್ತೆ. 16ನೇ ದಿನಾಂಕ ತಕ್ಕ ಮಟ್ಟಿಗೆ ಕೆಲವು ಕೆಲಸ ಆಗುತ್ತೆ. 18ನೇ ದಿನಾಂಕ ಶನಿವಾರ ಆದರೂ ನಿಮ್ಮ ಮನಸ್ಸು ಕ್ಲಾರಿಟಿಯಿಂದ ಇದ್ದರೆ ಬಹುಪಾಲು ಕೆಲಸ ಕಾರ್ಯಗಳು ಆಗುತ್ತೆ. ವಿಶಾಖ ನಕ್ಷತ್ರ ತುಲಾರಾಶಿಯಲ್ಲಿ ಬರುತ್ತೆ. ವಿಶಾಖ ನಕ್ಷತ್ರದವರು 12ನೇ ದಿನಾಂಕ 13ನೇ ದಿನಾಂಕ ಈ 2 ದಿನಗಳು ಬಹುಪಾಲು ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್ಸನ್ನು ಪಡೆದುಕೊಳ್ತೀರಾ. ಕೆಲವು ಆಗದೇ ಇರಬಹುದು. 15ನೇ ದಿನಾಂಕ ಬುಧವಾರ ಚಂದ್ರಗ್ರಹ ಗುರುಗ್ರಹದೊಂದಿಗೆ ಪುಷ್ಯ ನಕ್ಷತ್ರದಲ್ಲಿ ಸಂಚರಿಸುವ ಕಾಲ ಅತ್ಯಂತ ಯೋಗದ ಫಲವನ್ನು ನೀಡ್ತಾರೆ. ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ. 17ನೇ ದಿನಾಂಕ ಶುಕ್ರವಾರ ಮಧ್ಯಮ ಫಲ ನಿಮಗೆ ದೊರೆಯುತ್ತೆ. ಕೆಲವು ಆಗ್ಬೋದು, ಕೆಲವು ಆಗದೇ ಇರಬಹುದು. ಈ ರೀತಿ ತುಲಾರಾಶಿಯವರಿಗೆ ಫಲಗಳು ದೊರೆಯುತ್ತೆ. ಈ ದಿನಾಂಕಗಳನ್ನು ತಿಳಿದುಕೊಂಡು ಒಂದು ಕಡೆ ನೋಟ್ ಮಾಡಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡಿ. ವೃಶ್ಚಿಕ ರಾಶಿ ರಾಶ್ಯಾಧಿಪತಿ ಸಪ್ತಮದಲ್ಲಿ ರೋಹಿಣಿ ನಕ್ಷತ್ರದಲ್ಲಿ ಸಂಚಾರ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅದೃಷ್ಟದಿಂದಲೂ ಫಲಗಳನ್ನು ಪಡೆದುಕೊಳ್ಳಬಹುದು. ಏಕೆಂದರೆ ಅದೃಷ್ಟ ಸ್ಥಾನದಲ್ಲಿ ಸೂರ್ಯ ಮತ್ತು ಗುರುಗ್ರಹಗಳ ಸಂಚಾರ ಈ ವಾರದಲ್ಲಿ ಆಗೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳು ಏನಿರುತ್ತೆ, ನೀವೇನು ಪ್ರಯತ್ನ ಪಡ್ತಾ ಇದ್ದೀರಾ ಆ ಕೆಲಸ ಕಾರ್ಯಗಳಿಗೆ ಲಕ್ಕಿಂದಲೂ ಇಲ್ಲಿ ನಿಮಗೆ ಫಲ ದೊರೆಯೋದಿರುತ್ತೆ. ಮತ್ತು ರಾಶ್ಯಾಧಿಪತಿ ರಾಶಿಯನ್ನು ವೀಕ್ಷಣೆ ಮಾಡ್ತಾ ಇದ್ದು ಶೀಘ್ರ ನಿರ್ಧಾರಗಳನ್ನು ಮಾಡುವಂತೆ, ಒಳ್ಳೆ ಕೆಲಸ ಕಾರ್ಯಗಳಿಗೆ ಪ್ರಯತ್ನವನ್ನು ಮಾಡುವಂತೆ ಫಲಗಳು ದೊರೆಯುತ್ತೆ. ವೃಶ್ಚಿಕ ರಾಶಿಯಲ್ಲಿ ವಿಶಾಖ ನಕ್ಷತ್ರದ ಪಾದಗಳು ಬರುತ್ತೆ. 12ನೇ ದಿನಾಂಕ 13ನೇ ದಿನಾಂಕ ಈ 2 ದಿನಗಳು ಒಳ್ಳೆ ಫಲವನ್ನು ಪಡೆದುಕೊಳ್ಬಹುದು. ಕೆಲವು ಕೆಲಸ ಆಗ್ಬೋದು, ಕೆಲವು ಕೆಲಸ ಆಗದೇ ಇರಬಹುದು. 15ನೇ ದಿನಾಂಕ ಬುಧವಾರ ಒಳ್ಳೆ ಫಲಗಳನ್ನು ಹೆಚ್ಚಾಗಿ ಪಡೆದುಕೊಳ್ತೀರ. ವಾರವು ಶುಭ ಮತ್ತು ಶುಭ ತಾರಾಬಲದಲ್ಲಿ ಚಂದ್ರ ಸಂಚಾರ, ಶುಭ ಗ್ರಹದ ಸಂಬಂಧದಲ್ಲಿಯೂ ಚಂದ್ರ ಸಂಚಾರ ಅತ್ಯಂತ ಒಳ್ಳೆ ಫಲವನ್ನು ನೀಡುತ್ತೆ. 17ನೇ ದಿನಾಂಕ ಶುಕ್ರವಾರ ಮಧ್ಯಮ ಫಲ ದೊರೆಯುತ್ತೆ. ಇಚ್ಛಾಶಕ್ತಿ ಇದ್ದಲ್ಲಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಇನ್ನು ಅನುರಾಧ ನಕ್ಷತ್ರದವರಿಗೆ 13ನೇ ದಿನಾಂಕ ಸೋಮವಾರ ಮತ್ತು 14ನೇ ದಿನಾಂಕ ಮಂಗಳವಾರ ಕೆಲವು ಕೆಲಸ ಆಗುತ್ತೆ, ಕೆಲವು ಕೆಲಸ ಆಗಲ್ಲ. ಸೋಮವಾರ ಮಂಗಳವಾರ. 16ನೇ ದಿನಾಂಕ ಗುರುವಾರ ಆಶ್ಲೇಷ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಅತ್ಯಂತ ಯೋಗದ ಫಲವನ್ನು ನೀಡುತ್ತೆ. ಆಶ್ಲೇಷ ನಕ್ಷತ್ರ ಇರುತ್ತೆ ಆ ದಿನ, ಆ ನಕ್ಷತ್ರದಲ್ಲಿ ಚಂದ್ರ ಸಂಚಾರ, ತಾರಾಬಲ ಶುಭವಾಗಿರುತ್ತೆ. 18ನೇ ದಿನಾಂಕ ಕೆಲವು ಕೆಲಸ ಆಗುತ್ತೆ, ಕೆಲವು ಕೆಲಸ ಆಗದೇ ಇರಬಹುದು. ಇಚ್ಛಾಶಕ್ತಿಯಿಂದ ಪ್ರಯತ್ನವನ್ನು ಮಾಡಿ. ಇನ್ನು ಜ್ಯೇಷ್ಠ ನಕ್ಷತ್ರ 12ನೇ ದಿನಾಂಕ ಒಳ್ಳೆ ಫಲವನ್ನು ಪಡೆದುಕೊಳ್ತೀರ. ಜ್ಯೇಷ್ಠ ನಕ್ಷತ್ರದವರು ಮೃಗಶಿರ ನಕ್ಷತ್ರ ಭಾನುವಾರ ಇರುತ್ತೆ. ಆ ನಕ್ಷತ್ರ ನಿಮಗೆ ಸಾಧನಾ ತಾರಾಬಲ ಆಗುತ್ತೆ. ಇವತ್ತಿನ ದಿನ ನಿಮಗೆ ಶುಭವಾಗಿರುತ್ತೆ. 14ನೇ ದಿನಾಂಕ 15ನೇ ದಿನಾಂಕ ಈ 2 ದಿನಗಳು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್ಸನ್ನು ಪಡೆದುಕೊಳ್ಳುವುದಕ್ಕೆ ಫಲ ನೀಡುತ್ತೆ. ಆದರೆ ಕೆಲವು ಆಗುತ್ತೆ, ಕೆಲವು ಆಗೋದಿಲ್ಲ. ಒಂದಿನ ಆಗಿಲ್ಲ ಅಂದರೆ ನೆಕ್ಸ್ಟ್ ಡೇ ಪ್ರಯತ್ನವನ್ನು ಮಾಡ್ಬೋದು. 14 ಮತ್ತು 15ನೇ ದಿನಾಂಕ. 17ನೇ ದಿನಾಂಕ ಶುಕ್ರವಾರ ಆಗಿರುತ್ತೆ. ಕೇತು ಗ್ರಹದೊಂದಿಗೆ ಮಕಾ ನಕ್ಷತ್ರದಲ್ಲಿ ಚಂದ್ರ ಸಂಚಾರ ಆಗಲಿದ್ದು ನಿಮಗೆ ಮನಸ್ಸು ಕ್ಲಾರಿಟಿಯಿಂದ ಇದ್ದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಇಚ್ಛಾಶಕ್ತಿ ಇದ್ದರೆ, ಪ್ರಯತ್ನವನ್ನು ಮಾಡಿದರೆ ಖಂಡಿತ ಸಕ್ಸಸ್ಸನ್ನು ಪಡೆದುಕೊಳ್ತೀರ. ಇನ್ನು ಧನಸ್ಸು ರಾಶಿಯವರಿಗೆ ರಾಶ್ಯಾಧಿಪತಿ ಅಷ್ಟಮದಲ್ಲಿ ಸಂಚಾರ ಮಾಡೋದು ನಿಮಗೆ ತಿಳಿದೇ ಇದೆ. ನಿಮ್ಮ ಭಾಗ್ಯ ಅದೃಷ್ಟ ಸ್ಥಾನಾಧಿಪತಿ ಸೂರ್ಯನು ಅಷ್ಟಮವನ್ನು ಪ್ರವೇಶಿಸ್ತಾ ಇರೋದು ಅಶುಭ. ಮತ್ತು ಇಲ್ಲಿ ಬುಧ ಗ್ರಹವು ವಕ್ರ ಆಗಿರೋದು ಅಶುಭ. ಇಲ್ಲಿ ಧನಸ್ಸು ರಾಶಿಯವರಿಗೆ ನಿಮಗೆ ಕಾಲದೋಷ ಯಾಕೋ ಏನೋ ಯಾವ ಕೆಲಸ ಕಾರ್ಯಗಳು ಆಗೋದಿಲ್ಲ. ಹಿನ್ನಡೆಯನ್ನು ಅನುಭವಿಸಬೇಕಾಗತ್ತೆ. ನಾನು ತಿಳಿಸುವಂತಹ ದಿನಾಂಕಗಳಲ್ಲಿ ಪ್ರಯತ್ನವನ್ನು ಮಾಡಿ, ಗುರುವಿನ ಪ್ರಾರ್ಥನೆಯನ್ನು ಮಾಡಿ, ಇಷ್ಟ ದೇವತ ಪ್ರಾರ್ಥನೆಯನ್ನು ಮಾಡಿ, ಜಾತಕ ಪರಿಶೀಲನೆ ಮಾಡಿಕೊಂಡು ನೀವು ಪರಿಹಾರಗಳನ್ನು ಮಾಡಿಕೊಳ್ಳಿ. ಒಳ್ಳೆ ಫಲಗಳನ್ನು ಪಡೆದುಕೊಳ್ಳಬಹುದು.
ಮೂಲಾ ನಕ್ಷತ್ರದವರು 13ನೇ ದಿನಾಂಕ ಸೋಮವಾರ ಹೆಚ್ಚಿನ ಒಳ್ಳೆ ಫಲಗಳನ್ನು ಪಡೆದುಕೊಳ್ಬಹುದು. 15ನೇ ದಿನಾಂಕ 16ನೇ ದಿನಾಂಕ ಈ ಎರಡೂ ದಿನಗಳು ಕೆಲವು ಕೆಲಸ ಆಗುತ್ತೆ, ಕೆಲವು ಕೆಲಸ ಆಗೋದಿಲ್ಲ. 18ನೇ ದಿನಾಂಕ ಪುಬ್ಬ ನಕ್ಷತ್ರದಲ್ಲಿ ಚಂದ್ರಗ್ರಹ ಸಂಚಾರ. ನಿಮಗೆ ಇಚ್ಛಾಶಕ್ತಿ ಇದ್ದು ನಿಮ್ಮ ಮನಸ್ಸು ಕ್ಲಾರಿಟಿಯಿಂದ ಇದ್ದರೆ ನೀವು ಸಕ್ಸಸ್ಸನ್ನು ಪಡೆದುಕೊಳ್ಳಬಹುದು. ಇನ್ನು ಪೂರ್ವಾಷಾಢ ನಕ್ಷತ್ರದವರಿಗೆ 12ನೇ ದಿನಾಂಕ ಇವತ್ತು ಕೆಲವು ಕೆಲಸ ಆಗುತ್ತೆ, ಕೆಲವು ಕೆಲಸ ಆಗೋದಿಲ್ಲ. 14ನೇ ದಿನಾಂಕ ಮಂಗಳವಾರ ಆದರೂ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಾಗಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ಳಬಹುದು. 16ನೇ ದಿನಾಂಕ 17ನೇ ದಿನಾಂಕ ಎರಡೂ ದಿನಗಳು ಕೆಲಸ ಕಾರ್ಯಗಳು ಮಾಡಬಹುದು, ಕೆಲವು ಆಗುತ್ತೆ, ಕೆಲವು ಆಗೋದಿಲ್ಲ. ಆದರೂ ಬಹುಪಾಲು ಕೆಲಸ ಕಾರ್ಯಗಳನ್ನು ಈ 2 ದಿನ ಕಂಪ್ಲೀಟ್ ಮಾಡಬಹುದು. ಇನ್ನು ಉತ್ತರಾಷಾಢ ನಕ್ಷತ್ರ ಅಲ್ಲಿ ಬರೋದ್ರಿಂದ ಸೋಮವಾರ 13ನೇ ದಿನಾಂಕ ಕೆಲವು ಕೆಲಸ ಆಗುತ್ತೆ, ಕೆಲವು ಕೆಲಸ ಕಾರ್ಯಗಳು ಆಗೋದಿಲ್ಲ. 15ನೇ ದಿನಾಂಕ ಬುಧವಾರ ಪುಷ್ಯ ನಕ್ಷತ್ರದಲ್ಲಿ ಗುರುಗ್ರಹದೊಂದಿಗೆ ಚಂದ್ರ ಸಂಚಾರ ಅತ್ಯಂತ ಶುಭವನ್ನು ನೀಡುತ್ತೆ. 17ನೇ ದಿನಾಂಕ 18ನೇ ದಿನಾಂಕ ಎರಡೂ ದಿನಗಳು ಶುಭ ಫಲಗಳನ್ನು ಪಡೆದುಕೊಳ್ಬೋದು. ಪ್ರಯತ್ನ ಮಾಡಿ, ಆದರೆ ಕೆಲವು ಕೆಲಸ ಆಗೋದಿಲ್ಲ, ಕೆಲವು ಆಗುತ್ತೆ. 2 ದಿನ ಇರೋದರಿಂದ ಕಾಲಾವಧಿ 17, 18 2 ದಿನಗಳಿರೋದ್ರಿಂದ ಬಹುಪಾಲು ಕೆಲಸ ಕಾರ್ಯಗಳನ್ನು ಕಂಪ್ಲೀಟ್ ಮಾಡಬಹುದು. ಇನ್ನು ಮಕರ ರಾಶಿಯವರಿಗೆ ಮಕರ ರಾಶಿಯಿಂದ ಅಷ್ಟಮದಲ್ಲಿ ನಿಮ್ಮ ಯೋಗಕಾರಕ ಗ್ರಹ ಕೇತು ಗ್ರಹದ ಸಂಚಾರ ಆಗ್ತಾ ಇದೆ. ಕಳೆದ ವಾರದಲ್ಲಿ ಮಖ ನಕ್ಷತ್ರದಲ್ಲಿ ಕೇತುವಿನೊಂದಿಗೆ ಸಂಚಾರ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಸಡನ್ ಪ್ರಾಬ್ಲಮ್ ಬಂದಿರಬಹುದು ಮಕರ ರಾಶಿಯವರಿಗೆ. ಇನ್ನು ಈ ವಾರದಲ್ಲಿ ಸಪ್ತಮದಲ್ಲಿ ಸೂರ್ಯ ಗುರು ಸಂಚಾರ. ನಿಮ್ಮ ಒಂದು ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಗುರುವಿನೊಂದಿಗೆ ಸಂಚಾರ ಕೆಲವು ಒಳ್ಳೆ ಫಲಗಳು ದೊರೆಯುತ್ತೆ. ಆದರೂ ಅಷ್ಟಮದಲ್ಲಿ ಶುಕ್ರ ಗ್ರಹ ಸಂಚಾರ ಆಗ್ತಾ ಇರೋದ್ರಿಂದ ರಿಲೇಷನ್ಶಿಪ್ ಬಗ್ಗೆ ತಾಳ್ಮೆಯಿಂದ ಇರಬೇಕಾಗುತ್ತೆ. ಶುಕ್ರ ಪುಬ್ಬ ನಕ್ಷತ್ರಕ್ಕೆ ಪ್ರವೇಶ ಮಾಡೋದ್ರಿಂದ ಒಳ್ಳೆಯದೇ ಆಗುತ್ತೆ. ನಾನು ತಿಳಿಸುವಂತಹ ದಿನಾಂಕಗಳಲ್ಲಿ ನಿಮ್ಮ ಮುಖ್ಯ ಕೆಲಸ ಕಾರ್ಯಗಳನ್ನು ಮಾಡಿ. ಉತ್ತರಾಷಾಢ ನಕ್ಷತ್ರದವರು ಸೋಮವಾರ 13ನೇ ದಿನಾಂಕ ಅರ್ಧದಷ್ಟು ಕೆಲಸ ಕಾರ್ಯಗಳಾಗುತ್ತೆ. 15ನೇ ದಿನಾಂಕ ಬುಧವಾರ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡಬಹುದು, ಶುಭ ಫಲ ಹೆಚ್ಚಾಗಿ ದೊರೆಯುತ್ತೆ. 17ನೇ ದಿನಾಂಕ 18ನೇ ದಿನಾಂಕ ಎರಡೂ ದಿನಗಳು ನಿಮ್ಮ ಪ್ರಯತ್ನಗಳಲ್ಲಿ ಬಹುಪಾಲು ಕೆಲಸ ಕಾರ್ಯಗಳನ್ನು ಕಂಪ್ಲೀಟ್ ಮಾಡಬಹುದು. ಕೆಲವು ಆಗುತ್ತೆ, ಕೆಲವು ಆಗೋದಿಲ್ಲ. ಇನ್ನು ಶ್ರವಣ ನಕ್ಷತ್ರ ಇವತ್ತು 8:30ಯಿಂದ ಬೆಳಿಗ್ಗೆ 8:30ಯಿಂದ ಬರುವಂತಹ ನಕ್ಷತ್ರ ಶುಭವನ್ನು ನೀಡುತ್ತೆ. ಹೆಚ್ಚು ಶುಭ ಫಲವನ್ನು ಪಡೆದುಕೊಳ್ಳಬಹುದು 8:30 ಗಂಟೆ ನಂತರದಲ್ಲಿ. 14ನೇ ದಿನಾಂಕ ನಿಮಗೆ ಕೆಲವು ಕೆಲಸ ಆಗುತ್ತೆ, ಕೆಲವು ಕೆಲಸ ಆಗೋದಿಲ್ಲ. 16ನೇ ದಿನಾಂಕ ಗುರುವಾರ ಹೆಚ್ಚು ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. 18ನೇ ದಿನಾಂಕ ಶನಿವಾರ ಮನಸ್ಸು ಕ್ಲಾರಿಟಿಯಿಂದ ಇದ್ದು ಇಚ್ಛಾಶಕ್ತಿ ಹೆಚ್ಚಾಗಿದ್ದು ಪ್ರಯತ್ನ ಮಾಡಿದರೆ ಬಹುಪಾಲು ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್ಸನ್ನು ಪಡೆದುಕೊಳ್ತೀರಾ. ಇನ್ನು ಧನಿಷ್ಠ ನಕ್ಷತ್ರದವರು 13ನೇ ದಿನಾಂಕ ಸೋಮವಾರ ಆರ್ದ್ರ ನಕ್ಷತ್ರದಲ್ಲಿ ಚಂದ್ರ ಸಂಚಾರ ಶುಭ ಫಲವನ್ನು ನಿಮಗೆ ನೀಡುತ್ತೆ. ಒಳ್ಳೆ ಫಲಗಳನ್ನು ಪಡೆದುಕೊಳ್ಬೋದು. 13ನೇ ದಿನಾಂಕ 15ನೇ ದಿನಾಂಕ ಬುಧವಾರ ಕೆಲವು ಕೆಲಸ ಆಗುತ್ತೆ, ಕೆಲವು ಕೆಲಸ ಆಗೋದಿಲ್ಲ. 17ನೇ ದಿನಾಂಕ ಶುಕ್ರವಾರ ನಿಮಗೆ ಬಲವಾದಂತಹ ಸಂಕಲ್ಪ ಶಕ್ತಿ ಇದ್ದಲ್ಲಿ ಕೆಲಸ ಕಾರ್ಯಗಳನ್ನು ಕಂಪ್ಲೀಟ್ ಮಾಡ್ಬೋದು. ಇಲ್ಲವಾದಲ್ಲಿ ಸ್ವಲ್ಪ ಅಡೆತಡೆಗಳು ಉಂಟಾಗುತ್ತೆ. ಈ ರೀತಿ ಫಲಗಳು ಧನಿಷ್ಠ ನಕ್ಷತ್ರದವರಿಗೆ ಆ ದಿನಗಳಲ್ಲಿ ಸಿಗುತ್ತೆ. ಇನ್ನು ಕುಂಭ ರಾಶಿಯಲ್ಲಿ ರಾಹು ಸಂಚಾರ, ಸಪ್ತಮದಲ್ಲಿ ಕೇತು ಗ್ರಹದೊಂದಿಗೆ ಶುಕ್ರ ಸಂಚಾರ. ಆ ಸ್ಥಾನಾಧಿಪತಿ 6ನೇ ಸ್ಥಾನಕ್ಕೆ ಪ್ರವೇಶ ಆಗ್ತಾ ಇರೋದ್ರಿಂದ ಪತ್ನಿ ಸಂಬಂಧಪಟ್ಟಂತೆ ವಿರೋಧಗಳು, ಅಂದರೆ ಪತಿ ಪತ್ನಿಯಲ್ಲಿ ವಿರೋಧಗಳು, ಹಾಗೆ ಅನಾರೋಗ್ಯಗಳು ಬರಬಹುದು. ರಿಲೇಷನ್ಶಿಪ್ ಪ್ರಾಬ್ಲಮ್ಸ್ ಇಲ್ಲಿ ಬರಬಹುದು. ಈ ರೀತಿ ಈ ಗ್ರಹಗಳ ಪ್ರಭಾವ ರಾಶಿ ಮೇಲೆಯೇ
ಆಗ್ತಾ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಮುಖ್ಯ ಕೆಲಸ ಕಾರ್ಯಗಳನ್ನು ನಾನು ತಿಳಿಸುವಂತಹ ದಿನಾಂಕಗಳಲ್ಲಿ ಮಾಡಿ. ಧನಿಷ್ಠ ನಕ್ಷತ್ರ ಕುಂಭರಾಶಿಯಲ್ಲಿ ಬರೋದ್ರಿಂದ 13ನೇ ದಿನಾಂಕ ಸೋಮವಾರ ಒಳ್ಳೆ ಫಲಗಳನ್ನು ಹೆಚ್ಚಾಗಿ ಪಡೆದುಕೊಳ್ತೀರಾ. 15ನೇ ದಿನಾಂಕ ಬುಧವಾರ ಕೆಲವು ಕೆಲಸ ಆಗುತ್ತೆ, ಕೆಲವು ಕೆಲಸಗಳು ಆಗೋದಿಲ್ಲ. 17ನೇ ದಿನಾಂಕ ಶುಕ್ರವಾರ ನಿಮಗೆ ಸಂಕಲ್ಪ ಶಕ್ತಿ, ದೃಢವಾದ ಮನಸ್ಸು, ಪ್ರಯತ್ನ ಇದ್ದಲ್ಲಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ಬೋದು. ಇಲ್ಲವಾದಲ್ಲಿ ಕೆಲವು ಅಡೆತಡೆಗಳು ನಿಮ್ಮಿಂದ ಕೊರತೆ ಏನೋ ಆಗುವಂತೆ ಇರುತ್ತೆ. ಇನ್ನು ಶತಾಭಿಷ ನಕ್ಷತ್ರದವರಿಗೆ 12ನೇ ದಿನಾಂಕ ಇವತ್ತು ಒಳ್ಳೆ ಫಲಗಳು ದೊರೆಯುತ್ತೆ. ಇವತ್ತು ಬೆಳಿಗ್ಗೆ ಇದ್ದ ಒಂದು ನಕ್ಷತ್ರ ಮತ್ತು 8:30 ಬೆಳಿಗ್ಗೆಯ ನಂತರದಲ್ಲಿ ಆರಂಭ ಆಗುವ ನಕ್ಷತ್ರ, ಈ ಎರಡೂ ನಕ್ಷತ್ರಗಳು ಒಳ್ಳೆ ಫಲವನ್ನು ನೀಡುತ್ತೆ. ನಿಮ್ಮ ರಾಶಿಯಿಂದಲೂ ಚಂದ್ರ ಶುಭ ಸ್ಥಾನದಲ್ಲಿ ಸಂಚಾರ. 14ನೇ ದಿನಾಂಕ ಮಂಗಳವಾರ ಆದರೂ ಕೆಲಸ ಕಾರ್ಯಗಳಲ್ಲಿ ಸಿದ್ಧಿ ಆಗುತ್ತೆ, ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. 16ನೇ ದಿನಾಂಕ ತಕ್ಕ ಮಟ್ಟಿಗೆ ಕೆಲಸ ಆಗ್ಬೋದು, ಆಗದೆಯೂ ಇರ್ಬೋದು. 18ನೇ ದಿನಾಂಕ ಶನಿವಾರ ಆದರೂ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಆದರೆ ದೃಢವಾದಂತಹ ನಿರ್ಧಾರದಿಂದ, ಪ್ರಯತ್ನದಿಂದ ಮಾಡಬೇಕಾಗತ್ತೆ. ಇನ್ನು ಅಲ್ಲಿ ಪೂರ್ವಭಾದ್ರ ನಕ್ಷತ್ರ ಬರುತ್ತೆ. ಪೂರ್ವಭಾದ್ರ ನಕ್ಷತ್ರದವರು 12ನೇ ದಿನಾಂಕ 13ನೇ ದಿನಾಂಕ ಈ 2 ದಿನಗಳ ಕಾಲ ಕೆಲವು ಕೆಲಸ ಕಾರ್ಯಗಳಾಗುತ್ತೆ, ಕೆಲವು ಆಗೋದಿಲ್ಲ. 15ನೇ ದಿನಾಂಕ ಬುಧವಾರ ಚಂದ್ರ ಗುರು ಸಂಚಾರ ಕಟಕ ರಾಶಿಯಲ್ಲಿ ಆಗೋದ್ರಿಂದ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಹೆಚ್ಚಾಗಿ. ಬುಧವಾರ 17ನೇ ದಿನಾಂಕ ಶುಕ್ರವಾರ ಮಧ್ಯಮ ಆಗಿರುತ್ತೆ. ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸರಿಯಾದಂತಹ ಪ್ರಯತ್ನ ನೀವು ಮಾಡಿದರೆ ಪಡೆದುಕೊಳ್ಬೋದು. ಅಂದರೆ ಶುಕ್ರವಾರ ಆ ವಾರ ಆಗಿರುತ್ತೆ. ಈ ರೀತಿ ಫಲಗಳು ನಿಮಗೆ ದೊರೆಯೋದಾಗಿರುತ್ತೆ. ಇನ್ನು ರಾಶ್ಯಾಧಿಪತಿ ಪಂಚಮ ಸ್ಥಾನದಲ್ಲಿ ಶುಭ ಗ್ರಹ ಗುರು ಸಂಚಾರ ಮತ್ತು ಗುರುವಿನೊಂದಿಗೆ ಸೂರ್ಯ ಸಂಚಾರ ನಿಮಗೆ ಎಲ್ಲ ನಿಮ್ಮ ಏನಿರುತ್ತೆ ಭವಿಷ್ಯದ ಆಲೋಚನೆಗಳಾಗ್ಬೋದು, ನಿಮ್ಮ ಪ್ಲ್ಯಾನ್ ತಯಾರಿ, ಇವೆಲ್ಲದಕ್ಕೂ ಈ ಗ್ರಹಗಳು ಬಹುದೊಡ್ಡದಾಗಿ ಬಹಳ ಗಟ್ಟಿಯಾಗಿ ಸ್ಟ್ರಾಂಗ್ ಆಗಿ ಯೋಚಿಸುವಂತೆ, ಪ್ಲ್ಯಾನ್ ಮಾಡುವಂತೆ ಇಲ್ಲಿ ಸೂರ್ಯ ಮತ್ತು ಗುರುಗ್ರಹಗಳು ಫಲವನ್ನು ನೀಡ್ತಾರೆ. ಒಳ್ಳೆ ಫಲಗಳನ್ನೇ ಮೀನರಾಶಿಯವರಿಗೆ ನೀಡೋದಾಗಿರುತ್ತೆ. ಆದರೆ ರಾಶಿಯಲ್ಲಿ ಶನಿ ಸಂಚಾರ, ಈ ಶನಿಯೇ ನಿಮಗೆ ಅಶುಭವನ್ನು ನೀಡ್ತಾ ಇದ್ದು, ನಾನು ತಿಳಿಸುವಂತಹ ದಿನಾಂಕಗಳಲ್ಲಿ ನಿಮ್ಮ ಮುಖ್ಯ ಕೆಲಸ ಕಾರ್ಯಗಳನ್ನು ಮಾಡಿ. ಪೂರ್ವಭಾದ್ರ ನಕ್ಷತ್ರದವರು 12, 13ನೇ ದಿನಾಂಕ ಈ 2 ದಿನಾಂಕಗಳು ನಿಮ್ಮ ಕೆಲಸ ಕಾರ್ಯಗಳನ್ನು ಹೆಚ್ಚಾಗಿ ಮಾಡಬಹುದು. 15ನೇ ದಿನಾಂಕ ಬುಧವಾರ ಚಂದ್ರ ಗುರು 2 ಗ್ರಹಗಳ ಸಂಯೋಗ ಆಗಲಿದ್ದು, ಈ ನಕ್ಷತ್ರದಲ್ಲಿ ಪುಷ್ಯ ನಕ್ಷತ್ರದಲ್ಲಿ ಸಂಚಾರ ಚಂದ್ರ ಶುಭ ತಾರಾಬಲ ಒಳ್ಳೆ ಫಲಗಳನ್ನು ನೀಡೋದಾಗಿರುತ್ತೆ. 17ನೇ ದಿನಾಂಕ ಶುಕ್ರವಾರ ಮಧ್ಯಮ ಫಲ ದೊರೆಯುತ್ತೆ, ಒಳ್ಳೆ ಫಲಗಳನ್ನು ಪಡೆದುಕೊಳ್ಳಬಹುದು. ಇನ್ನು ಉತ್ತರ ಭಾದ್ರ ನಕ್ಷತ್ರದವರು 13ನೇ ದಿನಾಂಕ ಸೋಮವಾರ ಮತ್ತು 14ನೇ ದಿನಾಂಕ ಮಂಗಳವಾರ ಈ 2 ದಿನಗಳು ತಕ್ಕ ಮಟ್ಟಿಗೆ ಒಳ್ಳೆ ಫಲಗಳನ್ನು ಪಡೆದುಕೊಳ್ಳುವಂತೆ ಫಲ ನೀಡುತ್ತೆ. 16ನೇ ದಿನಾಂಕ ಗುರುವಾರ ಹೆಚ್ಚು ಒಳ್ಳೆ ಫಲಗಳನ್ನು ಪಡೆದುಕೊಳ್ಳುವುದಾಗಿರುತ್ತೆ. ಗುರುವಾರವೂ ಆಗಿರೋದ್ರಿಂದ ಹೆಚ್ಚು ಪ್ರಯತ್ನವನ್ನು ಮಾಡಿ. 18ನೇ ದಿನಾಂಕ ಅರ್ಧ ಕೆಲಸ ಕಾರ್ಯಗಳಾದರೂ ಆಗುತ್ತೆ, ಕೆಲವು ಆಗ್ಬೋದು, ಕೆಲವು ಆಗದೆ ಇರಬಹುದು. ಇನ್ನು ರೇವತಿ ನಕ್ಷತ್ರದವರು 12ನೇ ದಿನಾಂಕ ಹೆಚ್ಚು ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಇವತ್ತು ಭಾನುವಾರ ರೇವತಿ ನಕ್ಷತ್ರದವರು ಮೃಗಶಿರ ನಕ್ಷತ್ರ ಇರುತ್ತೆ, 8:30 ಬೆಳಿಗ್ಗೆಯಿಂದ ಒಳ್ಳೆ ಫಲ ಹೆಚ್ಚು ದೊರೆಯುತ್ತೆ. 14ನೇ ದಿನಾಂಕ 15ನೇ ದಿನಾಂಕ ಈ 2 ದಿನಾಂಕಗಳು ಶುಭ ಫಲವನ್ನು ನೀಡುತ್ತೆ. ಬಹುಪಾಲು ಕೆಲಸ ಕಾರ್ಯಗಳನ್ನು ಕಂಪ್ಲೀಟ್ ಮಾಡ್ಕೋಬೋದು, ಕೆಲವಾಗುತ್ತೆ, ಕೆಲವಾಗೋದಿಲ್ಲ. 17ನೇ ದಿನಾಂಕ ಶುಕ್ರವಾರ ನಿಮಗೆ ಇಚ್ಛಾಶಕ್ತಿ ಇದ್ದಲ್ಲಿ, ಮನಸ್ಸು ಕ್ಲಾರಿಟಿಯಿಂದ ಇದ್ದಲ್ಲಿ, ಪ್ರಯತ್ನ ಪಟ್ಟಲ್ಲಿ ಆ ದಿನದ ಕೆಲಸ ಆಗುತ್ತೆ.
ಒಳ್ಳೆಯದಾಗುತ್ತೆ. ಈ ದಿನಾಂಕಗಳಲ್ಲಿ ಪ್ರಯತ್ನವನ್ನು ಪಡಿ. 27 ನಕ್ಷತ್ರದವರೆಗೂ ವಿಶ್ವಶಕ್ತಿಯ ಅನುಗ್ರಹ ಸದಾ ಇರಲಿ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.